ಬಿಡ್ತದೆ ರೀ. ರೈಟ್. ಈಗ ಇದು ಏನು ಬಂದು ಇದು ಮೇಜರ್ ನಮ್ಗೆ ಇಷ್ಟೇ ರೇಟ್ನಾಗ ಬರುತ್ತೆ. ರೇಟ್ನಾಗ 25 ತನಕ ಬಂದು ಸರ್. 25 ಸರ್. ಇದಕ್ಕೆ ಇದು ನಮ್ಮ ಡ್ರಮ್ ಸ್ಟಿಕ್ ನುಗ್ಗಿಕಾಯಿ ಆಗ್ಬೇಕಂದ್ರೆ ಇದಕ್ಕೆ ಮಣ್ಣು ಯಾವ್ದು ಸೂಟೇಬಲ್ ಸರ್? ಇದು ಕಡಿಮೆ ಸರ್. ಈಗ ಇದ್ರೊಳಗೆ ರೋಗಗಳು ಏನು ಬರ್ತಾವೆ ಸರ್? ಈಗ ಆನ್ ಆನ್ ಎವರೇಜ್ ಈಲ್ಡ್ ಎಷ್ಟು ಬರ್ತದೆ ಸರ್ ನಿಮ್ದು? ಈಗ 6 ವರ್ಷ ಮಾಡ್ತೀರಿ ಅಂತ ತಿಳ್ಕೊರಿ. ಇದು ಮಾರ್ಕೆಟ್ ಎಲ್ಲಿ ಮಾಡ್ತೀರಿ ಸರ್ ನೀವು? 92 ರೂಪೀಸ್ ಕೆಜಿ. ನವೆಂಬರ್ಲೇ ಚಾಲು ಬರ್ತದೆ ಸರ್. ಚಳಿಗಾಲ ಬ್ಯಾಸಿಗೆ ಮುಗಿಯೋದ, ಇದು ಚಳಿಗಾಲ ಮುಗಿಯೋದ್ರೊಳಗೆ ರೇಟ್ ಇರ್ತದೆ ನೋಡಿ ಸರ್. ಇದು ಚಳಿ ಈ ಕಡೆ ಸಸಿ ಸಲುವಾಗಿ ಏನಾರ ಸಬ್ಸಿಡಿ ಏನಾರು ಕೊಡ್ತಾರೆ ಸರ್ ಇದಕ್ಕೆ? ಮೊದಲೇ ಕೊಡ್ತೀವಿ ಸರ್. ಇದು ನಾವು ಹಚ್ಚೋ ಟೈಮಿಗೆ ಕೊಟ್ಟಿವಿ ರೀ. ಮೇದಾಗ ಹಂಗೆ ಕಟಿಂಗ್ ಮಾಡ್ತೀವಿ ರೀ. ಕಟಿಂಗ್ ಮಾಡೋದಕ್ಕೆ ಮೊದಲು ಇದಕ್ಕೆ ರೆಸ್ಟ್ ಕೊಡ್ತೀವಿ ಸರ್. ಇದು ODC 3 ಅಂತ ಹೇಳಿ. ಹಲೋ ಸ್ನೇಹಿತರೆ, ಸ್ವಾಗತ ಸಹಲ್ ಕೃಷಿಗೆ. ನಾನು ನಿಮ್ಮ ಸ್ನೇಹಿತ ರಾಘು ಮಾತಾಡೋದು. ಸ್ನೇಹಿತರೆ, ನಾನು ಮತ್ತೊಂದು ಸರ್ತಿ ಮಲ್ಲಿನಾಥ್ ಸರ್ ಹತ್ರ ಬಂದೀನಿ. ನಮ್ಮದು ಗುಲ್ಬರ್ಗ ಜಿಲ್ಲೆ ಗುಲ್ಬರ್ಗ ತಾಲೂಕಿನ ಕುಮ್ಶಿ ಊರಾಗ ಇದ್ದೀನಿ ಆ್ಯಕ್ಚುಲಿ. ಲಾಸ್ಟ್ ಟೈಮ್ ನಾವು ನುಗ್ಗೆಕಾಯ್ದು ವಿಡಿಯೋ ಮಾಡಿದ್ವಿ ಸರ್ದೇ ನುಗ್ಗೆಕಾಯಿ ವಿಡಿಯೋ ಮಾಡಿದ್ವಿ. ಅವಾಗ ಸ್ವಲ್ಪ ಕಾಯಿ ಆಗಿದ್ದಿಲ್ಲ. ಆದರೆ ಇಲ್ಲಿ ಸ್ವಲ್ಪ ಈ ಕಾಯಿ ಸೀಸನ್ ಚಾಲು ಆಗೈತೆ. ಆಮೇಲೆ ಇಲ್ಲಿ ಕಂಪ್ಲೀಟ್ ಡೀಟೇಲ್ ಸರ್ಗೆ ಯಾವ ಥರ ಮಾಡತ್ತಾರ ಏನಿಲ್ಲ ಅಂತ ಹೇಳಿ ಈ ವಿಡಿಯೋ ನಿಮಗೆ ಹೇಳ್ತೀವಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಏನು ರಿಕ್ವೆಸ್ಟ್ ಅಂದರೆ ಪ್ಲೀಸ್ ನಮ್ಮದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಫೇಸ್ಬುಕ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿರಿ. ಸರ್ ನಮಸ್ಕಾರ ಸರ್. ನಮಸ್ಕಾರ. ಫಸ್ಟ್ ನಮ್ಮ ಉಳಿಮೆ ಈಗ ಸರ್ ಇದಕ್ಕೆ ಬೆಡ್ ಪ್ರಿಪರೇಷನ್ ನುಗ್ಗೆಕಾಯಿ ಮಾಡ್ಬೇಕಂದ್ರೆ ಉಳಿಮೆ ಹಂಗೆ ಮಾಡ್ಬೇಕು ಸರ್? ಫಸ್ಟ್ ಪ್ಲಾವ್ ಹೊಡಿಬೇಕು ಸರ್. ನೇಗಿಲ್ ಹೊಡಿಬೇಕು. ನೇಗಿಲ್ ಹೊಡೆದು ರೂಟೋವೇಟರ್ ಎಲ್ಲ ಹೊಡ್ಕೊಂಡು ಪ್ಲೇನ್ ಮಾಡ್ಕೊಂಡ್ಬಿಡ್ಬೇಕು ಸರ್. ಓಕೆ. ಯಾಕಂದ್ರೆ ಇದು ಭಾಳ ವರ್ಷಿನ ಪ್ಲಾಂಟೇಶನ್ ಇರ್ತದೆ. ಹಿಂಗಾಗಿ ಫಸ್ಟ್ ಸ್ವಲ್ಪ ಎಲ್ಲ ಲ್ಯಾಂಡ್ ಪ್ರಿಪೇರ್ ಕರೆಕ್ಟಾಗಿ ಮಾಡ್ಕೊಂಡು ಓಕೆ ನೀವು ಡಿಸ್ಟೆನ್ಸ್ ಏನದ ಈಗ ನಾವು 12/6 7 ಇಟ್ಟಿವಿ ಸರ್. ಈಗ ಎಷ್ಟದ ಸರ್ ಫೀಟ್? ಇದು 12 ಅದ ಸರ್. ಈಗ 12 ಅದ ರೀ. ಗಿಡಕ್ಕೆ 8 ಫೀಟ್ ಅದ ಸರ್. 8 ಫೀಟ್ ಅದ ಸರ್. ಈಗ ಸರ್ ಲ್ಯಾಂಡ್ ಪ್ರಿಪರೇಷನ್ ಮಾಡೋ ಟೈಮ್ನಾಗ ಏನಾದರೂ ಗೊಬ್ಬರ ಹಾಕ್ಬೇಕು ಸರ್ ಇದಕ್ಕೆ? ಬಿತ್ತಕ್ಕೆ ಪ್ಲಾಂಟೇಶನ್ ಮಾಡಕ್ಕೆ ಕಂಪಲ್ಸರಿ ಹಾಕ್ಬೇಕು. ಏನೇನು ಗೊಬ್ಬರ ಹಾಕ್ಬೇಕು ಸರ್? ಈಗ ನೋಡಿ ಸರ್, ತಿಪ್ಪೆ ಗೊಬ್ಬರ ಹಾಕ್ಬೇಕ್ರಿ. ಓಕೆ. ಮೇನ್ ಇದ್ದೇ ತಿಪ್ಪಿ ಗೊಬ್ಬರ ಸರ್. ಇದು ಓಕೆ. ಫರ್ಟಿಲೈಸರ್ NPK ಸ್ವಲ್ಪ ಕಮ್ಮಿ ಕೊಟ್ಟರು ನಡೀತದ್ರಿ. ತಿಪ್ಪಿ ಗೊಬ್ಬರ ವರ್ಷ ಬೇಕ್ರಿ. ಕಂಪಲ್ಸರಿ ಬೇಕ್ರಿ. ಓಕೆ. ವರ್ಷ ಹಾಕ್ಲೇಬೇಕು? ವರ್ಷ ಹಾಕ್ಬೇಕು. ಓಕೆ ಸರ್. ಹಂಗೆ ನಡೀತದೆ ಸರ್. ಬಟ್ ಹಾಕಿದ್ರೆ ಚಂದ ರೀ. ಚೆನ್ನಾಗಿ. ಇದು ಎಷ್ಟು ಎಕರೆ ಮಾಡಿ ಸರ್ ಪ್ಲಾಂಟೇಶನ್ ನೀವು? ನಾನು ಟೋಟಲ್ ಮಾಡಿದ್ದು ಸರ್ 15 ಎಕರೆ ರೀ. 15 ಎಕರೆದಾಗ ನೋಡಿ ಸರ್, ನಮ್ಮದು ಪಪ್ಪಾಯಿ ಮೇಜರ್ ಇತ್ತು ರೀ ಭಾಳ. ಅವಾಗ ಒಂದು 15 ಎಕರೆ ಪಪ್ಪಾಯಿ ಇತ್ತು ರೀ. ಆಯ್ತು, ಲಿಂಬಿಕಾಯಿ ಅದು ಸ್ವಲ್ಪ ಬೇರೆ ಕಡೆ ಎಲ್ಲ ಹಾರ್ಟಿಕಲ್ಚರ್ ಅದು ಮಾಡಿ ಸಲುವಾಗಿ ನಮ್ಗೆ ಏನೈತ್ರಿ, ನೀರು ಭಾಳ ಶಾರ್ಟೇಜ್ ಐತೆ ರೀ. ಓಕೆ ಸರ್. ಅದಕ್ಕೆ 5 ಎಕರೆ ಏನು ಮಾಡಿದ್ರಿ, ತೆಗೆದ್ರಿ ನಾ. ಓಕೆ. ಅದು 1 ವರ್ಷ 2 ವರ್ಷ 15 ಎಕರೆನಾಗ 5 ಎಕರೆ 2 ವರ್ಷ ಈಲ್ಡ್ ತಗೊಂಡು ತೆಗೆದು ಬಿಟ್ಟು. ಓಕೆ ಸರ್. ನೀರು ಕಮ್ಮಿ ಬೀಳ್ತಾವ ಅಂತ ಹೇಳಿ ಈಗ 10 ಎಕರೆ ಇಟ್ಟಿನಿ ರೀ. ಈಗ 10 ಎಕರೆ ಇಟ್ಟಿರಿ ಸರ್. ಇದಕ್ಕೆ ಪ್ಲಾಂಟೇಶನ್ 10 ಎಕರೆ ಮಾಡಲ್ಲ, 10 ಎಕರೆನಾಗ ತಿಪ್ಪೆ ಗೊಬ್ಬರ ಅಷ್ಟೇ ಹಾಕಿರಿ, ಮತ್ತೆ ಅದಕ್ಕೆ ಬೇರೆ ಅದು ಬಿಟ್ಟು ಫಸ್ಟ್ ಹಾಕೋ ಟೈಮಿಗೆ ನೋಡಿ ಸರ್, ಫಸ್ಟ್ ಪ್ಲಾಂಟೇಶನ್ ಮಾಡೋ ಟೈಮಿಗೆ ತಿಪ್ಪೆ ಗೊಬ್ಬರ ಹಾಕಿವ್ರಿ, ಬೇವಿನ ಹಿಂಡಿ ಹಾಕಿವ್ರಿ. ಓಕೆ. ಮತ್ತೆ ಇಷ್ಟು ಹಾಕಿ ಕಲಸಿ ಹಚ್ಬಿಟ್ಟು. ಇದು ಪ್ಲಾಂಟೇಶನ್ ಮಾಡಕ್ಕೆ ಸರ್ ಮ್ಯಾನ್ಯುವಲ್ ಪ್ಲಾಂಟೇಶನ್ ಮಾಡ್ರಿ ಏನು ಇದು ಮಾಡ್ರಿ ಸರ್? ಮ್ಯಾನ್ಯುವಲ್ ಸರ್. ಇದಕ್ಕೆ ಏನೋ ತೆಗ್ಗೇನು ಹೊಡಿಸ್ಬೇಕಂತ ಏನು ಬೇಕಲ್ಲ ಸರ್? ತೆಗ್ಗ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಡೈರೆಕ್ಟ್ ಸಸಿಗಳು ಸಣ್ಣ ಗಿಡ ಇರ್ತಾವ್ರಿ. ಇದು ಸಸಿ ಯಾವ್ದು? ಇದು ತಳಿ ಯಾವ್ದು ಸರ್? ಇದು ODC 3 ಅಂತ ಹೇಳಿ. ODC 3. ಇದು ಸಸಿ ಎಲ್ಲಿಂದ ತಂದಿರಿ ಸರ್? ಇದು ನಾವೇ ತರ್ಸಿವಿ ಸರ್. ನಿಮ್ದೇ ನಮ್ಮ ಕಡೆ ತರ್ಸಿವಿ ಸರ್? ಇಲ್ಲ, ನಮ್ಮ ಕಡೆ ಇಲ್ಲ. ಇದು ಒಂದು ಕಂಪ್ನಿ ಅದ ಸರ್. ಅದು ಓಕೆ. ಅಗ್ರಿಮೆಂಟ್ಲೆ ಆನ್ಲೈನ್ ಆರ್ಡರ್ ಮಾಡಿ ಸರ್. ಅಂದ್ರೆ ಸರ್ ಇದಕ್ಕೆ ಸಸಿ ಹೆಂಗೆ ಕೆಜಿ ಅದು ಬೀಜ ಹೆಂಗೆ ಬಿತ್ತಿರೋದು? ನಮಗೆ ಅವಾಗ ನೋಡಿ ಸರ್ 2300 ಸಮಥಿಂಗ್ 1 kg ಬಿದ್ದಿತ್ತು ಸರ್. ಅದು ಯಾವ ವರ್ಷ ಪ್ಲಾಂಟೇಶನ್ ಮಾಡ್ರಿ ನೀವು? ಇದು ಮಾಡಿ 6 ವರ್ಷ ಆಯ್ತು ಸರ್. 6 ವರ್ಷ ಅಂದ್ರೆ ಆಲ್ಮೋಸ್ಟ್ ಸುಮಾರು 2019 ಒಳಗೆ 1920 ಅಂದ್ರೆ ಕೊರೋನಾ ಟೈಮ್ನಾಗ. ಕೊರೋನಾ ಟೈಮ್ನಾಗೆ ಮಾಡಿರಲ್ರಿ. ಅಂದ್ರೆ ಸರ್ ಇದು ಹಂಗೆ 2000 ರೂಪಾಯಿ ಕೆಜಿ ಅಂತ್ರಿ ಇದು ಬೀಜ? ಅದು ನಾವು ಸಸಿ ರೆಡಿ ಮಾಡಕ್ಕೆ ಏನು ಮಾಡ್ತೀವಿ ಸರ್? ಅದು ಸಸಿ ನಮ್ದೇ ನರ್ಸರಿ ಇದೆ ಸರ್, ನಾವು ರೆಡಿ ಮಾಡ್ಕೊಂಡ್ವಿ. ಈಗ ಸರ್ ನಾವು ರೈತರಿಗೆ ಬೇಕಂದ್ರೆ ಎಷ್ಟು ಸಸಿಗಳು ಕೊಡ್ತೀರಿ? ಇದು ನಾವು ಇದೆ ಸರ್. ಇದೆ ನಾವು 10 ರೂಪಾಯಿ ಪರ್ ಪ್ಲಾಂಟ್ ಕೊಡ್ತೀವಿ. 10 ರೂಪಾಯಿ ಪರ್ ಪ್ಲಾಂಟ್. ಇದು ವಿತ್ ಡೆಲಿವರಿ? ವಿತೌಟ್ ಡೆಲಿವರಿ ಬಂದು ನಿಮ್ಮ ಕಡೆ ನೋಡ್ರಿ ಸ್ನೇಹಿತರೆ, ಕುಮ್ಶಿಯಲ್ಲಿ ಸರ್ ಕಡೆನೇ ಸಸಿಗಳು ಸಿಗ್ತಾವೆ 10 ರೂಪಾಯಿ ಅಂತೇಳಿ ನೀವು ಬಂದು ತೊಗೋಬೋದು ಆ್ಯಕ್ಚುಲಿ. ಸರ್ ಇದಕ್ಕೆ 1 ಎಕರೆ ಎಷ್ಟು ಪ್ಲಾಂಟೇಶನ್ ಬರ್ತಾವೆ ಸರ್? ಇದು ಗಿಡ ಡಿಸ್ಟೆನ್ಸ್ ಮೇಲೆ ಹೋಗ್ತದೆ ಸರ್. ಡಿಸ್ಟೆನ್ಸ್. ಓಕೆ. ಈಗ ನಮ್ಮದು 1 ಎಕರೆಗೆ ನೋಡಿ ಸರ್, ನಮ್ಮದು 450 ಗಿಡ ಕೂತಾವ್ರಿ. 450 ಗಿಡ. ಓಕೆ ಸರ್. ಸರ್ ಇದಕ್ಕೆ ಪ್ಲಾಂಟೇಶನ್ ಮಾಡಿದ್ಮೇಲೆ ಏನಾದರೂ ಮತ್ತೇನಾದ್ರು ಗೊಬ್ಬರ ಏನಾದ್ರು ಕೊಡ್ಬೇಕು ಇದಕ್ಕೆ? ಪ್ಲಾಂಟೇಶನ್ ಅದೇ ಸರ್. ಈಗ ನಾನು ಏನು ಹೇಳಿದೆ, ಪ್ಲಾಂಟೇಶನ್ ಮಾಡೋ ಟೈಮಿಗೆ ನೀವು ಫಸ್ಟೇ ತಿಪ್ಪಿ ಗೊಬ್ಬರ ಅದು ಹಾಕಿದ್ರೆ ಸರಿ ಆಗಿರಿ. ಇಲ್ಲ ನಮ್ಗೆ ಸದ್ಯಕ್ಕೆ ಟೈಮ್ ಇಲ್ಲ, ಹಂಗೆ ಪ್ಲಾಂಟೇಶನ್ ಮಾಡ್ತೀವಿ ಅಂದ್ರೆ ಪ್ಲಾಂಟೇಶನ್ ಮಾಡಿ ಆಮೇಲೂ ರಿಂಗ್ ಹಾಕಿ. ಓಕೆ. ಅಂದ್ರೆ ಸೆಪರೇಟ್ ರಿಂಗ್ ಮಾಡಿ ರೌಂಡ್ ಎಲ್ಲ ಮಿಕ್ಸ್ ಮಾಡಿ ಹಾಕ್ಬೋದು ಸರ್. ಓಕೆ ಸರ್. ಓಕೆ. ತಿಪ್ಪಿ ಗೊಬ್ಬರ ಹಾಕ್ಬೇಕ್ರಿ, ಬೇವಿನ ಹಿಂಡಿ ಹಾಕ್ಬೇಕ್ರಿ ತಿಪ್ಪಿ ಒಳಗೆ. ಯಾಕಂದ್ರೆ ಅದ್ರೊಳಗೆ ಇದು ಆಗ್ತಾವಲ್ಲ ಸರ್, ಅದು ಗೊನೆ ಹುಳ ಅದು ಆಗ್ತಾವಲ್ಲ. ಓಕೆ. ಓಕೆ. ಸಲಕ್ಕೆ ಬೈಂದು ಅವೆಲ್ಲ ಬೈನ್ ಹಿಂಡಿ ಅವೆಲ್ಲ ಹಾಕಿದ್ರೆ ಸ್ವಲ್ಪ ಅದು ಇದು ಆಗ್ತಾವ. ಇಲ್ಲ ಅದು ಗೊನೆ ಹುಳ ಆಯ್ತಂದ್ರೆ ಬೇರೆ ತಿಲ್ಲಕ್ಕೆ ಚಾಲು ಮಾಡ್ತೀವಿ ಸರ್ ಗಿಡ. ಹಂಗೆ ಸರ್. ಓಕೆ. ಮೇನ್ ಸೊ ಅಲ್ಲೇ ಕಂಟ್ರೋಲ್ ಮಾಡ್ಕೋಬೇಕು. ಇಲ್ಲ ಅದು ಆಲ್ಮೋಸ್ಟ್ ಎಲ್ಲರೂ ಹಾಕ್ತಾರೆ. ಓಕೆ. ಅದಕ್ಕೆ ಫಸ್ಟ್ ಇದು ಹಾಕ್ತೀವ್ರಿ. ಆಮೇಲೆ ಸ್ವಲ್ಪ ಗಿಡ ಹೈಟ್ ಆಯ್ತಂದ್ರೆ ಅವಾಗ ನಾವು DAP ಅದು ಆ ಥರ ಎಲ್ಲ ಮಾಡ್ತೀವಿ.
ಸರ್ ಇದಕ್ಕೆ ಪ್ಲಾಂಟೇಶನ್ ಈಗ ಇದಕ್ಕೇನ್ರ ಬೋದ್ಗೆ ಏನಾರ ಎರ್ಸ್ಬೇಕೇನು ಸರ್ ಇದಕ್ಕೆ ಆ ಥರ ಏರ್ಸ್ಬೇಕು ಸರ್. ಕಬ್ಬಿಗೆ ಹಂಗೆ ಎರ್ಸೋಲ್ಲ ಹಂಗೆ ಏನಾರ ಎರ್ಸ್ಬೇಕು ಕಬ್ಬಿಗೆ ಏರಿಸ್ದಂಗೆ ಬೇಕತ್ತೇನಿಲ್ರಿ, ಏರಿಸಿದ್ರೆ ಸರಿಯಾಗ್ರಿ. ಈಗ ನಾವು ಬೆಡ್ ಮಾಡ್ಕೊಂಡಿವಿ ಸರ್, ನಾವು ಹೌದು ಬೆಡ್ ಕಾಣತ್ತೆ ಅದಕ್ಕೆ ಅನ್ನತ್ತೆ ಸ್ವಲ್ಪ ಈಗ ನಾವು ರೂಟೋವೇಟ್ರದ ಹೊಡೆದ ಸಲಕ್ ನಿಮ್ಗೆ ಕಾಣಲಾಗ್ಯದ್ರಿ, ಬಟ್ ನಾವು ಬೆಡ್ ಏರ್ಸ್ಕೊಂಡಿವಿ ಸರ್. ಓಕೆ ಸರ್. ಈಗ ಸರ್ ಇದಕ್ಕೆ ಏನಾದರೂ ಸದಿ ಕೈಲಿಂದ ತೆಗಿಸ್ತೀರಾ ಅದಕ್ಕೆ ಏನಾರ ಕೆಮಿಕಲ್ ಸಿಗ್ತದೆ ಸರ್ ಸದಿ ತೆಗಿಸ್ಬೇಕಂದ್ರೆ ಹುಲ್ಲು ಆಯ್ತಂದ್ರೆ? ಇನ್ನೊಂದು ಸರ್, ಈ ಸಲ ಮಳೆ ಜಾಸ್ತಿ ಇದ್ದ ಸಲುವಾಗಿ ನಮ್ಗೆ ಏನಾಗ್ಯದ ಅಂದ್ರೆ ಒಳಗೆ ಒಡ್ಡಿಕೆ ಬರ್ಲಾಗಿತ್ತು ಸರ್. ಓಕೆ. ಭಾಳ ದಿನ ಮಳೆ ಇತ್ತಲ್ಲ, ಹಂಗಾಗಿ ಈ ಸಲ ಸ್ವಲ್ಪ ನಿಮ್ಗೆ ಹುಲ್ಲು ಅದು ಕಾಣ್ಲತ್ತದ. ಇಲ್ಲ ಅಂದ್ರೆ ಏನಾಗ್ತದೆ ಸರ್, ನಾವು ಫಸ್ಟ್ ಒಂದು 2 ಸಲ ತೆಗಿಸ್ತೀವ್ರಿ ಕೈಲಿಂದ. ಓಕೆ. ಇನ್ನೊಂದು ಏನಾಯ್ತು ಆಮೇಲೆ ಇದು ದೊಡ್ಡದಾಯ್ತು ಅಂತ ಹೇಳಿರಿ ಸರ್, ಕೆಳಗೆ ಏನು ಬೆಳೆಯಂಗೆ ಇಲ್ರಿ. ಓಕೆ ಓಕೆ ಓಕೆ. ಇದು ಅಡ್ವಾಂಟೇಜ್ ಇದೆ ಇದು. ಓಕೆ. ಫಸ್ಟ್ ಏನು ನಾವು ಗಿಡ ಈಗ ಮೇ ಜೂನ್ಯಾಗ ಏನು ಕಟಿಂಗ್ ಮಾಡ್ತೀವಲ್ಲ ಸರ್, ಕಟಿಂಗ್ ಮಾಡಿದಾಗ ಏನಾಗ್ತದ್ರಿ ಫುಲ್ ಎಲ್ಲ ಓಪನ್ ಆಗ್ತದಲ್ಲ, ಆ ಟೈಮಿಗೆ ಏನು ಹುಲ್ಲು ಬೆಳೀತದ್ರಿ. ಯಾವಾಗ ಇದು ಸ್ಟಮ್ಸ್ ಎಲ್ಲ ದೊಡ್ಡವಾಗಿ ಎಲಿ ಅದು ಬಿಟ್ಟು ಅಂದ್ರೆ ಕೆಳಗೆ ಏನು ಬೆಳಂಗಿಲ್ಲ ಸರ್. ಓಕೆ. ಅದು ಸೂರ್ಯಕಿರಣ ಬೀಳಂಗಿಲ್ಲ ಭೂಮಿ ಮೇಲೆ ಬೀಳಂಗಿಲ್ಲ. ನಾವು ಹಂಗೆ ಏನಾರ ಸ್ವಲ್ಪ ಇತ್ತಂದ್ರೂ ಹೊಡಿತೀವಿ ಸರ್, ಹುಲ್ಲಿನ ಎಣ್ಣೆ ಹೊಡೆದೇ. ಹುಲ್ಲಿನ ಎಣ್ಣೆ ಹೊಡಿಬೋದು ಮಾರ್ಕೆಟ್ನಾಗ ಅದಾವ್ರಿ? ಅದಾವ ಅಂತಿಲ್ರಿ ಸ್ಪೆಸಿಫಿಕ್, ಇದೇ ರೌಂಡ್ ಅಪ್ ಹೊಡಿತೀವ್ರಿ. ರೌಂಡ್ ಅಪ್ ಹೊಡಿರ್ತದೆ. ಓಕೆ ಸರ್. ಓಕೆ. ಅಂದ್ರೆ ಗಿಡದ ಬಡ್ಡಿಗೆ ಮ್ಯಾಲ್ ಸಿಡ್ಯಾಲ್ದಂಗ ಅದು ಕವರ್ ಹಾಕಿ ಸ್ವಲ್ಪ ಇದು ಮಾಡ್ಕೋಬೇಕು ಸರ್. ಓಕೆ. ಅದು ಏನು ಪ್ರಿಕಾಷನ್ ತಗೋಬೇಕು ಸರ್. ಇದಕ್ಕೆ ನೀರು ಹೆಂಗೆ ರೆಗ್ಯುಲರ್ಲಿ ಹೆಂಗೆ ಬಿಡ್ಬೇಕು ಸರ್ ಇದು ನೀರು? ಸರ್ ಇದಕ್ಕೆ ನೀರು ನೋಡಿ ಸರ್, ಈಗ ನೀರು ಬೇಕಾಗಿಲ್ಲ, ಬೇಕಾದ್ರೆ ಎಷ್ಟು ಬೇಕು ನೀರು ಬೇಕು ಸರ್. ಅಂದ್ರೆ ಪೂರಾ ನೀರೇ ಇಲ್ಲದಂಗೆ ಮಾಡ್ತೀನಿ ಅಂದ್ರೂ ನಡಂಗಿಲ್ರಿ, ನೀರು ಬೇಕ್ರಿ. ಎಷ್ಟು ಬೇಕಪ್ಪ ಅಂದ್ರೆ ನಾವು ಫಸ್ಟ್ ಮೇ ಜೂನ್ಗೆ ಕಟಿಂಗ್ ಮಾಡ್ತೀವಲ್ರಿ. ಫಸ್ಟ್ ಮೇ ಜೂನ್ ಸರ್? ಮತ್ತೆ ಮೇ ಜೂನ್ಯಾಗೆ ಕಟಿಂಗ್ ಆಗ್ತದಲ್ಲ. ಓಕೆ ಸರ್. ಕೆಳಗಿಂದು ಪ್ರೌನಿಂಗ್ ಪೂರಾ. ಓಕೆ. ಕಟಿಂಗ್ ಕಾಯಿಲ್ಲ ಪ್ರೌನಿಂಗ್ ಮಾಡ್ತೀವಲ್ರಿ. ಪ್ರೌನಿಂಗ್ ಮಾಡಿದ್ರಪ್ಲೆ ನೀರ ಗೊಬ್ಬರ ಚಾಲು ಮಾಡ್ಬಿಡ್ಬೇಕು ಸರ್. ಅವಾಗ ಏನಾಗ್ತದ್ರಿ, ಹೆಲ್ದಿ ಇದು ಬರ್ತಾವ್ರಿ, ಫಂಟಿಗಳು ಬ್ರಾಂಚಸ್ಗಳೆಲ್ಲ ಹೆಲ್ದಿ ಬರ್ತಾವ್ರಿ. ಅದ್ರೊಳಗೆ ನಾವು ಏನ್ ಮಾಡ್ಬೇಕು, ಭಾಳ ಬಿಡ್ತಾವ್ರು. ಈಗ ನೋಡ್ಬೋದಿಲ್ಲಲ್ಲ ಇದು ತೆಗೆದಿಟ್ಟಿದ್ದದ ಸರ್, ಇದು ಭಾಳ ಬರ್ತವ್ರಿ, 10, 15, 20 ತನೂ ಬರ್ತವ್ರಿ. ನಾವ್ ಏನ್ ಮಾಡ್ಬೇಕು, ಅದ್ರೊಳಗೆ ತೆಗೆದು ಮ್ಯಾಕ್ಸಿಮಮ್ ಅಂದ್ರೆ 6 to 7 ಇಡ್ಬೇಕು ಸರ್ ಒಂದು ಗಿಡ. ಓಕೆ ಓಕೆ. ಅದು ಚೆನ್ನಾಗಿದೆ. 6 to 7 ಇನ್ನ ಕಮ್ಮಿನೂ ಇಡ್ಬೋದು. ಓಕೆ ಸರ್. ಓಕೆ. ನಾವು ಲಾಸ್ಟ್ ಟೈಮ್ ಕಮ್ಮಿ ಇಟ್ಟಿವ್ರಿ, ಈ ಸಲ ಸ್ವಲ್ಪ ಜಾಸ್ತಿನೇ ಇಟ್ಟಿವಿ. ಇಟ್ಟು ಏನು ಮಾಡ್ಬೇಕು ಸರ್, ಈಗ ಹೈಟ್ ಹೋಗ್ತದೆ, ಹೈಟ್ ಹೋಗೋಣ ಮತ್ತೊಂದ್ಸಲಿ ಪ್ರೂನಿಂಗ್ ಮಾಡ್ಬೇಕು. ಓಕೆ ಸರ್. ಓಕೆ. ಆ ಥರ ಮತ್ತೊಂದ್ಸಲಿ ಪ್ರೂನಿಂಗ್ ಮಾಡ್ಬೇಕು ಸರ್. ಅವಾಗ ಏನಾಗ್ತದ್ರಿ, ಅಡ್ಡು ಹೊಡಿತದ್ರಿ. ಓಕೆ. ಇನ್ನೊಂದ್ಸಲಿ ಹೈಟ್ ಹೋಗ್ತದೆ ಸರ್. ಲಾಸ್ಟ್ ಈ ಥರ ಏನಿರ್ತಲ್ರಿ, ಹಿಂಗೆ ಬಂದಾಗ ಮತ್ತೆ ಇಲ್ಲೊಂದ್ಸಲಿ ಕಟಿಂಗ್ ಮಾಡ್ತೀವಿ. ಓಕೆ ಸರ್. ಅವಾಗ ನಮ್ಗೆ ಹಿಂದೆ ಫ್ರೂಟಿಂಗ್ ಫ್ಲವರಿಂಗ್ ಚಲೋ ಹೋಗ್ತಾ ಇಲ್ಲ. ನಾವು ಇಲ್ಲಿ ಎಂಡಿಗೆ ಕಟ್ ಮಾಡ್ತೀರೇನು ಸರ್? ಇಲ್ಲಿ ಕಟ್ ಮಾಡ್ತೀರೇನು? ಅದು ಸೆಕೆಂಡ್ ಕಟಿಂಗ್. ಓಕೆ. ಇಷ್ಟು ಕಟ್ ಮಾಡಿದ್ರೆ ಹಿಂದೆ ಬರ್ತಾರೇನು? ಹಿಂದೆ ಬರ್ತದೆ ಸರ್. ಇದು ಕಟಿಂಗ್ ಮಾಡೇಬೇಕು ಸರ್, ಅದು ಕಂಪಲ್ಸರಿ ಮಾಡಲೇಬೇಕು. ಓಕೆ ಸರ್. ಸರ್ ಈಗ ಪ್ಲಾಂಟೇಶನ್ ಈಗ ಹೈಟ್ ಗ್ರೋತ್ ಆಗ್ತೈತಲ್ರಿ, ಆ ಟೈಮ್ನಾಗ ಏನಾದರೂ ಗೊಬ್ಬರ ಬಿಡ್ತೀರಿ ಹಂಗೆ ಸರ್? ಅದಕ್ಕೆ ಸ್ವಲ್ಪ ಹೈಟ್ ಹೋಗ್ಬಾರ್ದು ಅಂತೇಳಿ ಲಿವೋಸಿನ್ ಸ್ಪ್ರೇ ಮಾಡ್ತೀವ್ರಿ. ಲಿವೋಸಿನ್ ಗ್ರೋತ್ ರೆಗ್ಯುಲೇಟರ್. ಓಕೆ ಸರ್. ಓಕೆ. ಭಾಳ ಹೈಟ್ ಹೋಗ್ತು ಅಂತ ಅನಿಸ್ತದೆ. ವೆಜಿಟೇಟಿವ್ ಗ್ರೋತ್ನಾಗ ಒಂದು ಮಾಡ್ತೀವಿ ಸರ್. ಅದು ಮಾಡ್ತೀರೇನು ಸರ್? ಈಗ ನಾರ್ಮಲಿ ಫರ್ಟಿಲೈಸರು ಗೊಬ್ಬರ ಎಷ್ಟು ದಿನದಾಗ ಕೊಡ್ತೀರಿ ಸರ್? ಈಗ ಕಟ್ಟಿಂಗ್ ಆದ್ಮೇಲೆ ಎಷ್ಟು ದಿನದಾಗ ಕೊಡ್ತೀರಿ? ಅದೇ ಸರ್, ಡೈಲಿ ತಿಂಗಳಿಗೆ ಕೊಡ್ತೀರಾ? ಕಟಿಂಗ್ ಆದ್ರ ಪ್ಲೇ ನೀರು ಬಿಡ್ತೀವಲ್ರಿ, ಪ್ರೌನಿಂಗ್ ಆದ್ರ ಪ್ಲೇ ನೀರು ಬಿಡ್ತೀವಿ. ನೀರು ಬಿಟ್ಟಪ್ಲೆ ಫಸ್ಟ್ ಏನು ಮಾಡ್ತೀವ್ರಿ, ತಿಪ್ಪಿ ಗೊಬ್ಬರ ನಮ್ಮ ಕೈಲಿ ಅವೈಲೇಬಲ್ ಆತಿತ್ತಂದ್ರೆ ಹಾಕ್ತೀವಿ. ಓಕೆ. ಆಗಿಲ್ಲಪ್ಪ ಅಂದ್ರೆ NPK ಹಾಕ್ತಿವ್ರಿ. ಓಕೆ. ಯೂರಿಯಾ DAP MOP ಸಪ್ರೇಟರ್ ತಂದು ಹಾಕ್ತಿವ್ರಿ. ಇಲ್ಲಪ್ಪ ಅಂದ್ರೆ 10-26 ಅಂತ ಕಾಂಬಿನೇಷನ್ ಬರ್ತದೆ, ಅದೂರ ಹಾಕ್ತಿವ್ರಿ. ಎಕರೆಗೆ 1 ಚೀಲ 1.5 ಚೀಲನೇ ಹಾಕ್ತಿವ್ರಿ. ಫಸ್ಟಿಗೆ ಜಾಸ್ತಿ ಹಾಕಂಗಿಲ್ಲ. ಓಕೆ ಸರ್. ಓಕೆ. ಮುಂದೆ ಹೋತಾ ಒಂದು ಸ್ವಲ್ಪ ಡೋಸ್ ಜಾಸ್ತಿ ಮಾಡ್ತೀವಿ. ಓಕೆ ಸರ್. ಆಮೇಲೆ ನೀರು ರೆಗ್ಯುಲರಿ ಬಿಡ್ತೀರಿ ಸರ್? ಸಮ್ಮರ್ ಟೈಮ್ನಾಗ ಹಂಗೆ ನೋಡಿ ಬಿಡ್ಬೇಕು, ಮಾಯ್ಶ್ಚರ್ ಮಿನಿಮಮ್ ಇರಬೇಕು. ಸಮ್ಮರ್ ಟೈಮ್ನಾಗ ನಿಮ್ಗೆ ಇನ್ನೊಂದು ಹೇಳ್ತೀನಿ ಸರ್, ನಾ ಮೇ ಜೂನ್ ಏಪ್ರಿಲ್ ಮೇ ಜೂನ್ ಏನದ ಸರ್, ಓಕೆ, ಮೇದಾಗ ಹಂಗೆ ಕಟಿಂಗ್ ಮಾಡ್ತೀವ್ರಿ. ಕಟಿಂಗ್ ಮಾಡೋದಕ್ಕೆ ಮೊದಲು ಇದಕ್ಕೆ ರೆಸ್ಟ್ ಕೊಡ್ತೀವಿ ಸರ್. ಓಕೆ. ಅದು ಬ್ಯಾಸ್ಗಿನೇ ಇರ್ತದೆ ಆ ಟೈಮ್ನಾಗ. ಓಕೆ. ಬ್ಯಾಸ್ಗಿನೇ ಇರ್ತದೆ ರೀ. ಆ ಟೈಮ್ನಾಗ ನಾವು ನೀರೇ ಕೊಡಂಗಿಲ್ಲ ರೀ. ಅಂದ್ರೆ ಬ್ಯಾಸ್ಗಿನಾಗ ರೆಸ್ಟ್ ಅಂದ್ರೆ ಸರ್ ಇದು ಹೂವು ಎಲ್ಲ ಎಲಿ ಉದುರ್ತಾವ ಸರ್. ಎಲಿ ಉದುರ್ಲಾಕ ಏನು ಈಗ ಪ್ರೆಸೆಂಟ್ ನಿಮ್ಗೆ ಎಲ್ಲ ಗ್ರೀನ್ ಕಾಣುತ್ತೆ, ಬರೀ ಪಂಟೆ ಅಷ್ಟೇ ಕಾಣ್ತಾವ್ರಿ ಆ ಟೈಮ್ನಾಗ. ರೆಸ್ಟ್ ನೀರು ಕೊಡಂಗಿಲ್ಲ ರೀ, ಏನು ಕೊಡಂಗಿಲ್ಲ. ರೆಸ್ಟ್ ಕೊಟ್ಟು ಅವಾಗ ಏನು ಕಟಿಂಗ್ ಮಾಡ್ತೀವಲ್ರಿ, ಅದು ಸರಿಯಾಗಿ ಬರ್ತದೆ. ಇನ್ನೊಂದೇನು, ಆ ಟೈಮಿಗೆ ನಮ್ಮಲ್ಲಿ ನೀರು ಕಮ್ಮಿ ಆ ಟೈಮಿಗೆ ಇರ್ತದೆ. ಹೌದು ಸರ್. ರೆಸ್ಟ್ನು ಆ ಟೈಮಿಗೆ ಕೊಡ್ತೀವ್ರಿ. ಓಕೆ. ಆ ಥರ ಸರ್. ಓಕೆ. ಅದು ಒಂದು ಬೆನಿಫಿಟ್ ಅದ. ಮುಂದೆ ಮಳೆಗಾಲ ಚಾಲು ಹೋಗೋಣ ಆಲ್ಮೋಸ್ಟ್ ನೀರು ಇರ್ತಾವೆ ಯಾವ ಬೋರಲ್ಲಿ ಇದ್ರೂ. ಮಳೆಗಾಲನಾಗೂ ನೀರು ಹೆಚ್ಚಿಗೆ ಬೇಕಾಗಲ್ರಿ, ಮಳೆ ಜಾಸ್ತಿ ಆಯ್ತು. ಈ ಸಲ ನಾವು ಮಳೆ ಒಟ್ಟನೇ ಡ್ರಿಪ್ಪೇ ಚಾಲು ಮಾಡಿಲ್ಲ ಸರ್. ಓಕೆ ಓಕೆ ಓಕೆ. ಗೊಬ್ಬರ ಹಾಕಿವಿ ಮಳೆ ಬಂದು, ಗೊಬ್ಬರ ಹಾಕಿವಿ ಮಳೆ ಬಂದು. ಓಕೆ, ಅಷ್ಟೇ ಮಾಡಿವ್ರಿ ಸರ್. ಈಗ ಏನಾಗಿ ಇದಕ್ಕೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಕಡೆ ಸಸಿ ಸಲುವಾಗಿ ಏನಾರ ಸಬ್ಸಿಡಿ ಏನಾರು ಕೊಡ್ತಾರೆ ಸರ್? ಇದಕ್ಕೆ ಮೊದಲೇ ಕೊಡ್ತೀವಿ ಸರ್, ಇದು ನಾವು ಹಚ್ಚ ಟೈಮಿಗೆ ಕೊಟ್ಟಿವ್ರಿ. ಬಟ್ ಈಗ ಏನು ನಂಗೆ ಅಷ್ಟು ಬರ್ತಿಲ್ಲ. ಅದು ಅವಾಗ ಎಷ್ಟು ಪರ್ಸೆಂಟೇಜ್ ಅದು?
ಏನು ಸಸಿಗೆ ಏನು ಪರ್ಟಿಕ್ಯುಲರ್ ಪರ್ಟಿಕ್ಯುಲರ್ ಸಸಿಗಂತ ಇಲ್ಲ ಸರ್ ಅದು ಹಿಂಗೆ ಟೋಟಲ್ ಲ್ಯಾಂಡ್ನಾಗ ಹಚ್ಚಿದೆ ತೆಗಿಸಿ ಎಷ್ಟು ಅಮೌಂಟ್ ಬಂದಿತ್ತು ಸರ್. ಬಂದೈತೆ ಸರ್. ಇದು ಡ್ರಿಪ್ನ ಏನು ಸಬ್ಸಿಡಿ ಮಾಡ್ತೀರಿ ಸರ್ ಇದಕ್ಕೆ? ಡ್ರಿಪ್ ಅದಲ್ಲ, ಡ್ರಿಪ್ ಎಲ್ಲ ಮೊದಲಿಂದ ಅದ ಸರ್. ಇದು ಮೊದಲು ಪಪ್ಪಾಯಿ ಇತ್ತು ಸರ್. ಓಕೆ ಓಕೆ. ಪಪ್ಪಾಯಿ ತೆಗೆದು 8 ಫೀಟಿಗೆ ಒಂದು ಪಪ್ಪಾಯಿ ಇತ್ತು, ತೆಗೆದು 12 ಫೀಟಿಗೆ ಒಂದು ನುಗ್ಗಿ ಮಾಡ್ಕೊಂಡ್ಬಿಟ್ಟು. ಸ್ನೇಹಿತರೆ ಆ್ಯಕ್ಚುಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಡ್ರಿಪ್ ಸಲುವಾಗಿ ಸಬ್ಸಿಡಿ ಕೊಡ್ತಾರೆ, ನೀವು ಅಲ್ಲಿ ಟ್ರೈ ಮಾಡ್ಬೋದು ಸ್ನೇಹಿತರೆ. ಡ್ರಿಪ್ ಸಲುವಾಗಿ. ಸರ್ ಈಗ ಪ್ಲಾಂಟೇಶನ್ ಮಾಡಿದ್ಮೇಲೆ ಎಷ್ಟು ತಿಂಗಳಿಗೆ ನಮ್ಗೆ ಕಾಯಿ ಚಾಲು ಆಗ್ತದೆ ಸರ್? ಇದು ನೋಡಿ ಸರ್ ನಮಗೆ ಚಾಲು ಆಗಿತ್ತು ಸರ್. ಇದು 8 ತಿಂಗಳಿಗೆಲ್ಲ ಚಾಲು ಆಗಿತ್ತು ಸರ್. 8 ತಿಂಗಳು. ಇದು ವರ್ಷ ಗಂಟ್ಲೆ ಇರ್ತದೆ ಹೆಂಗೆ? ಈ ಭಾಗ್ಯ ವೆರೈಟಿ ಅದ ಸರ್, ವರ್ಷ ಭಾಗ್ಯ ವೆರೈಟಿ 2 ಸಲ ಬರ್ತದೆ. ಇದು ಹೆಂಗೆ ಸರ್? ಇದು ಇಲ್ಲ ಸರ್, ಇದು ಒಂದೇ ಸಲ ಬರ್ತದೆ. ಇದು ಒಂದೇ ಸರ್ತಿ ಬರ್ತದೆ ರೀ. 2 ಸಲಿನೂ ತೆಗಿತಾರಂತ್ರಿ. ಬಟ್ ನಂಬಲ್ಲಿ ನಮ್ಮ ಕ್ಲೈಮೇಟಿಗೆ ಅಂತ ಗೊತ್ತಿಲ್ಲ, ನಮಗ್ರೆ ಇದು 2 ಸಲ ಬಂದಿಲ್ಲ. ಓಕೆ ಸರ್. ಅಂದರೆ ಪ್ಲಾಂಟೇಶನ್ ಮಾಡಿದ್ರೆ 8 ತಿಂಗಳಿಗೆ ಬಂದ್ಬಿಡ್ತದೆ ಸರ್, ಹೌದಲ್ರಿ? ಪ್ಲಾಂಟೇಶನ್. ಸರ್ ಈಗ ಪ್ಲಾಂಟೇಶನ್ ಮಾಡಿದ್ಮೇಲೆ ಬೆಸ್ಟ್ ತಿಂಗಳು ಯಾವ ಸರ್? ಯಾಕಂದ್ರೆ ಸೂಟೇಬಲ್ ನಮ್ಮ ಮಾರ್ಕೆಟ್ ಹೈ ಚೆನ್ನಾಗಿ ಬರಬೇಕಂದ್ರೆ ಯಾವ ತಿಂಗಳು ಸರ್ ಇದು? ಇದು ನೋಡಿ ಸರ್, ಬರ್ಬೇಕಂದ್ರೆ ಈಲ್ಡ್ ಯಾವ ಟೈಮಿಗೆ ಈಲ್ಡ್ ಬರ್ಬೇಕು ಮತ್ತು ಪ್ರೈಸಸ್ ಸಿಗ್ಬೇಕು ರೈತರಿಗೆ. ನವೆಂಬರ್ಲೇ ಚಾಲು ಬರ್ತದೆ ಸರ್. ಚಳಿಗಾಲ ಬ್ಯಾಸಿಗೆ ಮುಗಿಯೋದ, ಇದು ಚಳಿಗಾಲ ಮುಗಿಯೋದ್ರೊಳಗೆ ರೇಟ್ ಇರ್ತದೆ ನೋಡಿ ಸರ್. ಇದು ಚಳಿ ಅಂದ್ರೆ ಚಳಿಗಾಲನಾಗ ಆಲ್ಮೋಸ್ಟ್ ರೇಟ್ ಇರ್ತದೆ. ಓಕೆ ಓಕೆ. ಆ ರೇಟಾಗಿ ಸರ್ ನಿಮಗೆ ಮ್ಯಾಕ್ಸಿಮಮ್ ಎಷ್ಟು ಹೋಗ್ಯದ್ರಿ, ಕಡಿಮೆ ಎಷ್ಟು ಹೋಗ್ಯದ್ರಿ? ಪ್ರೆಸೆಂಟ್ ನಿನ್ನೆ ಕಟಿಂಗ್ ಆಗಿದ್ದು ನೋಡಿ ಸರ್, ನಮಗೆ ಮೊನ್ನೆ ಕಟಿಂಗ್ ಆಗಿದ್ದು 93 ರೂಪೀಸ್ ಹೋಗ್ಯದ ಸರ್. 93 ರೂಪೀಸ್ ಕೆಜಿ. ಓಕೆ. 93 ರೂಪೀಸ್ ಕೆಜಿ. ಇದು ರೀಸೆಂಟ್ಲಿ ಈಗ ನೀವು ಬರೋದು 2 ದಿನ ಮೊದಲೇ. ಓಕೆ ಸರ್. ನಿನ್ನಿಂದ ನೋಡಿ ಸರ್ 75 ಸಮಥಿಂಗ್. 75. ಲೋಯೆಸ್ಟ್ ಎಷ್ಟು ಹೋಗ್ಯದ ಸರ್ ನಿಮ್ಗೆ? ಲೋಯೆಸ್ಟ್ ಅಂದ್ರೆ ನೋಡಿ ಸರ್, ಲೋಯೆಸ್ಟ್ ನಾ ಮಾರಿದ್ದು ಲಾಸ್ಟಿಗೆ ಕಾಯಿ ಉಳಿತಾವ ಸರ್. ಸ್ವಲ್ಪ ಉಳಿತಾವ್ರಿ. ಅದೇ ಲಾಸ್ಟಿಗೆ ಅಂದ್ರೆ ಎಷ್ಟು? ಅದು ನನಗೆ ನೋಡಿ ಸರ್ 18 ರೂಪಾಯಿ, 15 ರೂಪಾಯಿ. ಓಕೆ ಸರ್. ಮ್ಯಾಕ್ಸಿಮಮ್ ಈಗ 93 ಐತ್ರಿ, ಮ್ಯಾಕ್ಸಿಮಮ್ ಎಷ್ಟು ಹೋಗಿದೆ? 120 ಮಾರಿ. 120 ರೂಪೀಸ್ ಕೆಜಿ. ಸರ್ ಇದು ಮಾರ್ಕೆಟ್ ಎಲ್ಲಿ ಮಾಡ್ತೀರಿ ಸರ್ ನೀವು? ಹೈದ್ರಾಬಾದ್ ಸರ್. ಹೈದ್ರಾಬಾದ್. ನಾವು ಏನು ಮಾಡ್ತೀವಿ ಸರ್, ನಂಬಲ್ಲಿ ಹೆಂಗದ ಅಂದ್ರೆ 10 ಎಕರೆ ಅದಲ್ರಿ. ನಾವು ಕಡದಾಗ ಹೆಂಗ್ ಬರ್ತದೆ ಅಂದ್ರೆ ಸರ್ 3 ಟನ್ 4 ಟನ್ ಈ ತರ ಬರ್ತದೆ. ಓಕೆ. ಹಿಂಗಾಗಿ ನಾವು ಏನ್ ಮಾಡ್ತೀವಿ ಸರ್, ಒಂದ್ ದಿನ ಒಂದು ಫುಲ್ ಗಾಡಿ ಲೋಡಿಂಗ್ ಆಗ್ಬಿಟ್ಟು ಇನ್ನ ಉಳಿತಾವ್ ಸರ್. ಓಕೆ. ನೆಕ್ಸ್ಟ್ ಡೇ ಅದು ಎಲ್ಲ ಪ್ಯಾಕ್ ಮಾಡಿ ಕಳಿಸ್ಬಿಡ್ತೀವಿ. ಈಗ ಎಲ್ಲರೂ ಈಗ ಅರ್ಧ ಎಕರೆ ಸ್ವಲ್ಪ ಹಚ್ಚದವ್ರಿಗೆ ಏನಾಗ್ತದೆ ಸರ್, ಪ್ರಾಬ್ಲಮ್ ಆಗ್ತದೆ. ಓಕೆ. ಅವಾಗ ಅವ್ರು ಟ್ರಾನ್ಸ್ಪೋರ್ಟೇಷನ್ ಹೈದ್ರಾಬಾದ್ಗೆ ಹೆಂಗೆ ಕಳಿಸ್ಬೇಕಂದ್ರೆ ಮಾರ್ಕೆಟ್ನಾಗ ಯಾವ್ರೆ ಹೋಗೋ ಗಾಡಿಗಳು ಇರ್ತಾವೆ, ಅವರು ಪರ್ ಬ್ಯಾಗ್ ಹಿಂಗೆ ಚೀಲ ತಗೋತಾರೆ. ಆ ಥರ ಅವ್ರ ಕೈ ಕಳಿಸ್. ಅದೇ ನೀವು ಡೈರೆಕ್ಟ್ ಗಾಡಿ ಮಾಡ್ಕೊಂಡು ನೀವು ನಮ್ದು ಏನದ ಅಂದ್ರೆ ಸರ್, ನಮ್ಗೆ ಇದೇ ಸಸ್ತ ಬೀಳ್ತದೆ. ಓಕೆ ಸರ್. ಪೂರಾ ಲೋಡ್ ಆಗ್ತದಲ್ರಿ ಇದು ಸರ್. ಮಾರ್ಕೆಟಿಂಗ್ ಮಾಡಿದ್ಮೇಲೆ ಸರ್ ನಿಮ್ಗೆ ಆನ್ ಕ್ಯಾಶ್ ಆ್ಯಂಡ್ ಕ್ಯಾರಿ ಇರ್ತದೆ, ಹೆಂಗೆ ಕ್ರೆಡಿಟ್ ಮೇಲೆ ಇರ್ತದೆ ನಿಮ್ಗೆ ಅಲ್ಲಿ ಕೊಡೋರು? ಡಿಪೆಂಡ್ ಸರ್. ಈಗ ನಮ್ದು ಹೆಂಗಾಗ್ಯದ ಅಂದ್ರೆ ರೀ, ರಾಟಿ ಬಿದ್ದು ಸರ್. ಓಕೆ ಸರ್. ಭಾಳ ವರ್ಷ ಆಯ್ತು ನಾವು. ಈಗ ನಾವೇನ್ ಮಾಡ್ತೀವಿ ಸರ್, ನಮಗೆ ಅರ್ಜೆಂಟ್ ಬೇಕಾಗಿ ಅಂದ್ರೆ ಕೊಡ್ತಾರ್ರಿ ಹಂಗೆ. ಈಗ ನಿಮ್ಗೆ ಟ್ರಸ್ಟ್ ಇದ್ದಿದ್ದಿಲ್ಲ ಅಂದ್ರೆ ಹೋಗಿ ಒಂದ್ ಗಂಟೆಗೆಲ್ಲ ಅವ್ರ ಅಮೌಂಟ್ ಬೇಕಂದ್ರೆ ಕ್ಲಿಯರ್ ಮಾಡ್ತಾರೆ. ಇಲ್ಲ ನಾವು ಅಕೌಂಟ್ ಥ್ರೂ ಹಾಕೋತೇವೆ ಅಂದ್ರೂ ಆಗ್ತಾರೆ. ಡಿಪೆಂಡ್, ನೀವು ಕ್ಯಾಶ್ನು ತೊಗೋಬೋದು, ಅಕೌಂಟ್ನಾಗ. ಓಕೆ ಸರ್. ಸರ್ ಈಗ ನಿಮ್ಗೆ ಎಷ್ಟು ಪ್ರತಿ ವರ್ಷಕ್ಕೆ ಟೋಟಲಿ 1 ಎಕರೆ ಆನಿಯನ್ ಎವರೇಜ್ ಸರ್, ಆನಿಯನ್ ಎವರೇಜ್ ಈಲ್ಡ್ ಎಷ್ಟು ಬರ್ತದೆ ಸರ್ ನಿಮ್ದು? ಈಗ 6 ವರ್ಷ ಮಾಡತ್ತೀರಿ ಅಂತ ತಿಳ್ಕೊರಿ, ನಿಮ್ಗೆ ಎಷ್ಟು ಬಂದದ? 5 ಟನ್ ಬಂದು ನೋಡಿ ಸರ್. ಎಕರೆಗೆ 5 ಟನ್? ಎಕರೆಗೆ 5 ಟನ್. ಓಕೆ. ಅದು ಹೆಂಗದ ಸರ್, ರೇಟ್ನಾಗ ಬಂದದ. ಆಮೇಲಿಂದ ನಾ ಕನ್ಸಿಡರ್ ನಿಮಗೆ ಮಾಡ್ಲತ್ತಿಲ್ರಿ. ಯಾಕಂದ್ರೆ ನಾವು ಆಮೇಲೆ ಏನು ಮಾಡ್ತೀನಿ ಸರ್, ಈಗ ಒಂದು ಸ್ವಲ್ಪ ಕಾಯಿ ಇದ್ದು ಅಂದ್ರೂ ಗಿಡ ರೆಸ್ಟಿಗೆ ಬಿಟ್ಟು ಹಳ್ಳಿಗೆ ತೊಗೊಂಡ್ಬಿಡ್ತೀನಿ ಸರ್. ಅದು ಹೈದ್ರಾಬಾದ್ ಕಳ್ಸಲ್ರಿ. ಅದು ಲೋಕಲ್ ಇಲ್ಲೇ ಗುಲ್ಬರ್ಗಕ್ಕೆ ಕಳ್ಸೋದು. ಓಕೆ. ಅದು ಗುಲ್ಬರ್ಗಕ್ಕೆ ನಾ ಕಳಿಸಿದಾಗ ನನಗೆ ಲಾಸ್ಟಿಗೆ ರೇಟ್ ಸಿಗೋದ 15 ರೂಪಾಯಿ 10 ರೂಪಾಯಿ ಇಷ್ಟೇ ಸಿಗ್ತದ್ರಿ. ನಡೀತದ್ರಿ ಅದು. ಈಗ ಮ್ಯಾಕ್ಸಿಮಮ್ ಎಷ್ಟು ತೆಗಿಬೋದು ರೀ? ಈಗ 5 ಟನ್ ನೀವು ತೆಗ್ದಿರಿ, ನೀವು ಬೇರೆ ಕಡೆ ನೋಡಿರ್ಬೋದು, ಎಷ್ಟು ತೆಗ್ದಾರ ಸರ್ ಎಕರೆಗೆ? ಎಷ್ಟು ತೆಗಿಬೋದು ನಮ್ಮ ರೈತರು ಚೆನ್ನಾಗಿ ಒಳ್ಳೆ ಮಾಡಿದಾರೆ? ತೆಗಿಬೋದು ಸರ್, ಇನ್ನೂ ಜಾಸ್ತಿನೂ ತೆಗಿಬೋದು ರೀ. ನಾನು ಮೇಂಟೆನೆನ್ಸ್ ಮಾಡಿದ್ ನೋಡ್ರಿ, ನನಗೆ ಇನ್ನೂ ಇದ್ರ ಬಗ್ಗೆ ನಾಲೆಜ್ ಇದ್ದಿದ್ದಿಲ್ಲ ಸರ್. ಆ ಟೈಮಿಗೆ ಫಸ್ಟ್ 1 ವರ್ಷ ನಂಗೆ ಏನು ಗೊತ್ತಿದ್ದಿಲ್ಲ ಸರ್ ಇದು. ಓಕೆ. ಅವಾಗೆಲ್ಲ ಹಚ್ಚಿದೀವಿ ಅಷ್ಟೇ, ಇದು ಮಾಡಿದೀವಿ ರೀ. ಸೆಕೆಂಡ್ ವರ್ಷ ಸ್ವಲ್ಪ ಬಂತು ಸರ್. ಇಲ್ಲ ಸೆಕೆಂಡ್ ವರ್ಷ ಇದು ಹೌದು ಈ ಥರನೂ ಬರ್ಬೋದು ಅಂತೇಳಿ ಆವಾಗ ಇದಕ್ಕೆ ನಾವೇನು ಮಾಡ್ತೀವಿ, ಗೊಬ್ಬರ ಅದು ಎಲ್ಲ ಕರೆಕ್ಟ್ ನಾವು ಯಾವ ಥರ ಮೇಂಟೈನ್ ಮಾಡ್ತೀವಿ ಎಲ್ಲ ಮಾಡ್ಕೋತೋದ 3rd ವರ್ಷ ಹಿಡಿದು ನನಗೆ ಇದು ಪ್ರಾಫಿಟ್ ಕೊಡೋದು. ಈಗ 3 ವರ್ಷ ಕಂಟಿನ್ಯೂ ಪ್ರಾಫಿಟ್ ಕೊಟ್ಟದ್ರಿ. ಅದು ಆನ್ಲೈನ್ 5 ಟನ್ ಅದಂತ 5 ಟನ್ ನನಗೆ ಹೊಂಟು ಸರ್, ಸಫಿಷಿಯಂಟ್ ಹೊಂಟದ್ರಿ. ಸಫಿಷಿಯಂಟ್. ಓಕೆ ಸರ್. ಸರ್ ಈಗ ಇದ್ರೊಳಗೆ ರೋಗಗಳು ಏನು ಬರ್ತಾವೆ ಸರ್ ಈಗ ಮಾಡ್ಬೇಕಂದ್ರೆ? ಈಗ ಇದಕ್ಕೆ ಮೇನ್ ಬರೋದು ಪೌಡ್ರಿ ಮಿಲಿಡ್ಯೂ ಸರ್. ಪೌಡ್ರಿ ಮಿಲಿಡ್ಯೂ, ಫ್ಲವರ್ ಡ್ರಾಪ್ ಆತು ಅಂತಾರೆ. ಹೌದೌದು. ಈಗ ನಮ್ಮ ರೈತರನ್ನು ಕೇಳಿದೆ ಸರ್, ನನಗೆ ಮೊನ್ನೆ ಫೋನ್ ಹಚ್ಚಿದ್ರು ಸರ್, ಎಲ್ಲನೇ ಫ್ಲವರ್ ಅದ ರೀ, ಕಾಯಿನ ಆಗ್ಲತ್ತೆ, ಡ್ರಾಪ್ ಆಗ್ಲತ್ತ, ಅದು ರೀಸನ್? ಫ್ಲವರ್ ಡ್ರಾಪ್ ಆಗೋದು ನೋಡಿ ಸರ್, ಮೇಜರ್ ಇದಕ್ಕೆ ಫ್ಲವರ್ ಡ್ರಾಪ್ ಆಗೋದೇ ಪೌಡ್ರಿ ಮಿಲಿಡ್ಯೂ. ಅಂದ್ರೆ ಗೊತ್ತೇ ಆಗಲ್ಲ ಸರ್ ಇದಕ್ಕೆ. ಪೌಡ್ರಿ ಮಿಲಿಡ್ಯೂ ಈಗ ಆಲ್ಮೋಸ್ಟ್ ಪಪ್ಪಾಯಿಗೆ ಬಂದ್ರೆ ಒಂದು ಸಿಂಪ್ಟಮ್ ಬಂದಿರ್ತದೆ, ಡಾಟರೇ ಬಿದ್ದಿರ್ತಾವ, ಒಣಗ್ತಾನೆ ಇರ್ತದೆ, ಏನಾರೇ ಒಂದು ಸಿಂಪ್ಟಮ್ಸ್ ಇರ್ತದೆ ಸರ್. ಇದಕ್ಕೆ ಏನು ಗೊತ್ತೇ ಆಗಂಗಿಲ್ಲ ರೀ. ಇನ್ನೊಂದು ಇರ್ತದೆ ಎಲ್ಲಿ ಮ್ಯಾಚೂರ್ಡ್ ಅದು ಅಂದ್ರೆ ತಂತಾನೆ ಎಲ್ಲೋ ಆಗಿ ಒಣಗ್ತಾವೆ. ಏನು ಇದು ಪೌಡ್ರಿ ಮಿಲಿಡ್ಯೂ ಬೂದಿ ರೋಗಿಗೆ ಆಗ್ಯದು, ಏನು ಏಜ್ ಆಗಿ ಉದ್ರಿ ಅದಂತೂ ಗೊತ್ತಾಗಲ್ಲ ಸರ್. ಅದಕ್ಕೆ ನಾ ಏನು ಮಾಡ್ತೀನಿ ಸರ್, ರಿಸ್ಕ್ ತೊಗೊಂಬಲ್ರಿ.
ಕಂಟಿನ್ಯೂ ಒಂದು ಫಂಗಿಸೈಡ್ 15 ಡೇ ಇಂಟರ್ವಲ್ದಾಗ ತೊಗೋತಿರ್ತೀವಿ ರೀ. 15 ಡೇಸ್ನಾಗ ಆಲ್ಮೋಸ್ಟ್ ಅಲ್ಲಿ ಹೊಡಿತಾನೆ ಹಾಂ, ಒಂದು ಫಂಗಿಸೈಡ್ ಫಿಕ್ಸ್ ತೊಗೋತೀವಿ. ಫಂಗಿಸೈಡ್ ಮಿಕ್ಸ್. ಅದು ಬಿಟ್ಟು ಬೇರೆದು ಏನು ರೋಗ ಬರ್ತದೆ ಸರ್? ಈಗ ಬೇರೆದು ಫ್ರೂಟ್ ಬೋರರ್ ಬರ್ತವಲ್ಲ ಸರ್, ಅದು ಡೆಲಿಗೇಟ್ ಆ ಥರ ಕೊರೋಜಿನ್ ತಗೋನೇಬೇಕು ಸರ್. ಅದು ಕಂಪಲ್ಸರಿ ಅಂದ್ರೆ ಅದೆಲ್ಲ ಕಾಣತ್ತಲ್ಲ ಸರ್, ಈ ಫ್ರೂಟ್ ಬೋರರ್ ಇಲ್ಲಿ ಹೋಲ್ ಬಿದ್ದಿರ್ತದೆ, ಹೌದು ಅದೆಲ್ಲ ಕಾಣತ್ತದಲ್ರಿ, ಅದ್ರ ಮೇಲೆ ತಗೋಬಹುದ್ರಿ. ಇದು ಸ್ವಲ್ಪ ಇದಕ್ಕೆ ಏನೋ ಬೂದಿ ರೋಗ ಬಂದಿದ್ದು ಗೊತ್ತೇ ಆಗಂಗಿಲ್ಲ ಸರ್. ಓಕೆ ಸರ್. ಫ್ಲವರ್ ಡ್ರಾಪ್ ಟೈಮ್ ಇನ್ನೊಂದೇನದ ಇಲ್ಲ ಅದಲ್ಲ ಸರ್, ಇದು ಇದನ್ನು ಉದುರ್ತದ, ಇಷ್ಟಾಗ್ನು ಉದುರ ಚಾನ್ಸಸ್ ಕಾಯಿ ಆಗ್ಲತ್ತದ. ಓಕೆ, ಅದನ್ನು ಉದುರ ಚಾನ್ಸಸ್ ಇರ್ತದೆ. ಅದು ಬಿಟ್ಟು ಬೇರೆ ರೀಸನ್ ಏನು ಸರ್? ಬೇರೆ ರೀಸನ್ ಅಂದ್ರೆ ಮಳೆಗಾಲ ಜಾಸ್ತಿ ಆಯ್ತು, ಈ ತರ ಫ್ಲವರಿಂಗ್ ಇದ್ದಾಗ ಮಳಿ ಬಂತು ಅಂದ್ರೆ ಹೂವು ಉದುರು ಬಿಡುತ್ತೆ ಸರ್. ಟೋಟಲ್ 100% ಉದುರ್ತದೆ. ಓಕೆ ಸರ್, ಇದು ಹೂವಲಿಂದ ಕಾಯಿ ಆಗ್ಬೇಕಂದ್ರೆ ಏನಾರ ಔಷಧಿ ಅದ ಸರ್? ಈಗ ನಮಗೆ ಉದುರಂಗಿಲ್ಲ ಆ ಥರ ಕಂಟ್ರೋಲ್ ಮಾಡ್ಬೇಕಂದ್ರೆ ಏನಾರ ಅಂಥವು ಏನಾರ ಔಷಧಿ ಅದ್ರಿ ಸರ್? ಫಸ್ಟ್ ನಾವು ಫ್ಲವರಿಂಗ್ ಟೈಮಿಗೆ ಬೋರಾನ್ ತಗೋಬೇಕು ಸರ್. ಬೋರಾನ್ ಸ್ಪ್ರೇ ತಗೋಬೇಕು. ಆಯಿತು. ಇನ್ನೊಂದು ಏನಂದ್ರೆ ನಾವು ಬೋರಾನ್ ತೊಗೋತೀವಿ. ಫಂಗಿಸೈಡ್ ಅಂದ್ರೆ ಫಂಗಸ್ ಏನು ಪ್ರಾಬ್ಲಮ್ ಇತ್ತು ಫಂಗಿಸೈಡ್ನು ತೊಗೋತೀವಿ. ಓಕೆ. ಈ ಜೀರೋ ಬಾವನ್ ಚೌತೀಸ್ ಅಂತ ಬರ್ತದೆ ರೀ, ಅದು ಸ್ಪ್ರೇ ಮಾಡ್ತೀವಿ ರೀ. ಸೊ ಅದೇನಂತ ಸ್ವಲ್ಪ ಸೆಟ್ಟಿಂಗ್ ಹಿಡಿಸ್ತದೆ ರೀ. ಓಕೆ ಸರ್. ಮೇನ್ ಜೀರೋ ಬಾವನ್ ಚೌತೀಸ್ ಮೇನ್ ಅದ ರೀ. ಮೇನ್ ಸ್ಪ್ರೇ. ಆಮೇಲೆ ಬೋರಾನು ಸ್ಪ್ರೇ ಮಾಡ್ಬೇಕು. ಬೋರಾನ್ ಅದು ಫ್ಲವರಿಂಗ್ ಟೈಮಿಗೆ ಸ್ಪ್ರೇ ಮಾಡಬೇಕು ರೀ. ಎಲ್ಲದಕ್ಕೆ ಮಾಡಿ ತೊಗರಿಗೂ ಮಾಡ್ತಾರೆ ರೀ, ಇದಕ್ಕೂ ಮಾಡಬೇಕು, ಪಪ್ಪಾಯಿಗೂ ಮಾಡಬೇಕು. ಓಕೆ. ಬೋರಾನ್ ಕಂಪಲ್ಸರಿ. ಇದಕ್ಕೆ ಮೈಕ್ರೋನ್ಯೂಟ್ರೆಂಟ್ ಅಪ್ಲೈ ಮಾಡಿ ಹಾಕ್ತಿರಲ್ಲ ಸರ್? ಹಾಕ್ತೀವಿ ಸರ್, ಕಂಪಲ್ಸರಿ ಮೈಕ್ರೋನ್ಯೂಟ್ರೆಂಟ್ ಹಾಕ್ತೀವಿ ರೀ. ಅಂದ್ರೆ NPK ಮೇಲೆ ಫೋಕಸ್ ಇಲ್ಲ, ನೀವು ಮೈಕ್ರೋನ್ಯೂಟ್ರೆಂಟ್ ಸ್ಪ್ರೇನೂ ತೊಗೋತೀವಿ ಸರ್. ನಾವು ತೆಳಗ ಡ್ರಿಪ್ಪಿಗೂ ಬಿಡ್ತೀವಿ. ಡ್ರಿಪ್ಪಿಗೂ ಬಿಡ್ತೀರಿ? ಓಕೆ ಸರ್. ಓಕೆ, ಆ ಥರ ಡ್ರಿಪ್ಪಿಗೂ ನೋಡಿ ಸರ್, ವಾಟರ್ ಸಾಲ್ವೇಬಲ್ ಬಿ ಬಿಡ್ತೀವಿ ರೀ. ನಾವು ಇದು ಗ್ರ್ಯಾನ್ಯುವಲ್ಸ್ನು ಬಿಡ್ತೀವಿ. ಗ್ರ್ಯಾನ್ಯುವಲ್ಸ್ ಡ್ರಿಪ್ಪಿಗೆ ಬಿಡಂಗಿಲ್ಲ ರೀ, ಗ್ರ್ಯಾನ್ಯುವಲ್ಸ್ ಅಪ್ಲೈ ಮಾಡ್ತೀವಿ. ಡ್ರಿಪ್ಪಿಗೆ ಬಿಡೋದು ವಾಟರ್ ಸಾಲ್ವೇಬಲ್ ಬಿಡ್ತೀವಿ ರೀ. 19 ಬಂತು, 12 ಬಂತು, 0050 ಬಂತು, ಈ ಥರ. ಸರ್, ಇದಕ್ಕೆ ಇದು ನಮ್ಮ ಡ್ರಮ್ ಸ್ಟಿಕ್ ನುಗ್ಗಿಕಾಯಿ ಆಗ್ಬೇಕಂದ್ರೆ ಇದಕ್ಕೆ ಮಣ್ಣು ಯಾವ್ದು ಸೂಟೇಬಲ್ ಸರ್? ಕಡಿಮೆ ಎಲ್ಲ ಮಣ್ಣಿಗೆ ಬರ್ತದೆ ಹ್ಯಾಂಗೆ? ಇದಕ್ಕೆ ಈಗ ನಮ್ಮ ಕಪ್ಪು ಮಣ್ಣು, ಕರಿ ಮಣ್ಣು ಅದ ರೀ. ಕಟ್ಟಕ್ಕೆ ಅಡಿ ಇತ್ತಂದ್ರೆ ಭಾರಿ ಬರ್ತದೆ. ಕಟ್ಟಕ್ಕೇನು ಸರ್? ಓಕೆ. ಓಕೆ. ಅಂದ್ರೆ ನಾವು ನೀರು ಕೊಟ್ಟರೆ ನೀರು ಬೀಳ್ಬೇಕು ಸರ್ ಅಲ್ಲಿ. ಓಕೆ, ಹಂಗದ. ನಾವು ನೀರು ಕೊಟ್ಟರೆ ನೀರು ಬೀಳ್ಬೇಕು, ಮಳೆ ನೀರು ಬಂದ್ರೂ ಜಾನ್ ಹೋಗಬೇಕು, ಒಟ್ಟ ನೀರು ನಿಂದಿರಬಾರ್ದು. ಓಕೆ. ಆ ಥರ ಹೊಲ ಇತ್ತಂದ್ರೆ ಈ ಬೆಳೆ ಭಾರಿ ಸೂಟೇಬಲ್ ಸರ್ ಅದು. ಓಕೆ. 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 ಅಲ್ಲಿ ಏನಾಗ್ತದೆ ಸರ್ ನಿಮ್ಗೆ ಇನ್ನೊಂದು, ನಾವು ಏನು ಇಲ್ಲಿ ಇಷ್ಟು ಫ್ಲವರ್ ಡ್ರಾಪ್ ಅದು ಇದು ಹಸಿ ಹಿಡಿತದಲ್ಲ ಸರ್, ತೆಳಗೆ ಭಾಳ ಹಸಿ ಹಿಡಿತದ ರೀ. ಹೌದು. ಅವ್ರಿಗೆ ಆ ಥರ ಜಲ್ದಿನೇ ಚಾಲು ಆಗ್ತದೆ. ನಂದೇ ಇನ್ನೊಂದು ಹೊಲ ಅದ ಸರ್, ಅಲ್ಲಿ ಇನ್ನೂ ನುಗ್ಗಿ ಇತ್ತು ಸರ್. ಅದು ಅಲ್ಲಿ ಸ್ವಲ್ಪ ನೀರು ಇದು ಆಗೋಣ ತೆಗೆದಿರೋದು. ಓಕೆ ಸರ್. ಅಲ್ಲಿ ಹೆಂಗದ ಅಂದ್ರೆ ಇದಕ್ಕ 1 ತಿಂಗಳು 1.5 ತಿಂಗಳು ಮೊದಲೇ ಫ್ರೂಟಿಂಗ್ ಚಾಲು ಆಗ್ತಿವ್ರಿ. ಇಲ್ಲಿನ ಫ್ಲವರಿಂಗ್ ಇರ್ತಿತ್ತು, ಅದು ಫ್ರೂಟಿಂಗ್ ಚಾಲು ಆಗಿರ್ತಿತ್ತು. ಓಕೆ ಸರ್. ಓಕೆ. ಇಲ್ಲಿ ತೆಗೆದಂತ ಹೇಳಿದಲ್ಲ ಸರ್, ಅದು ಸ್ವಲ್ಪ ಲ್ಯಾಂಡ್ ಇದಕ್ಕ ಭಾಳ ಹಳ್ಳು ಅದರ, ಕಟ್ಟಕ್ಕೆ ಅಡಿನೇ ಅದ. ಓಕೆ ಸರ್. ಅದು ಅಂತ ಸೂಟೇಬಲ್ ರೀ? ಅಂತೂ ಸೂಟೇಬಲ್ ಅದ ಸರ್. ಓಕೆ ಸರ್. ನಾವು ಗೊಬ್ಬರ ಹಾಕ್ಬೇಕು ಸರ್ ಸ್ವಲ್ಪ, ಅದಕ್ಕೆ ಹೆಚ್ಚಿಗೆ ನೀರು 2 ಡ್ರಿಪ್ ಮಾಡಬೇಕು. ಎಲ್ಲಿ ಗಿಡ ಇರ್ತದೆ ಅಲ್ಲಿ ಸ್ವಲ್ಪ ನಾವು ಸ್ಟ್ರಾಂಗ್ ಮಾಡಿದ್ರೆ ಆ ಏರಿಯಾ ಭಾರಿ ಸೂಟೇಬಲ್ ಆಗ್ತದೆ. ಎಕ್ಸಾಕ್ಟ್ಲಿ ಸರ್. ಸರ್, ಈಗ ಚಾಲು ಆಗೈತೆ ರೀ ಇದು ಕಾಯಿ. ಓಕೆ. ನಮ್ಮ ನೆಕ್ಸ್ಟ್ ಹೊಳ್ಳಿ ಕಾಯಿ ಚಾಲು ಆಗಬೇಕು, ಸರಿಯಾಗಿ ಬರ್ಬೇಕಂದ್ರೆ ಜಲ್ದಿ ಬರ್ಬೇಕಂದ್ರೆ ಸರ್ ಹೆಂಗಂದ್ರೆ ಜಲ್ದಿ ಕಟಿಂಗ್ ಮಾಡ್ಬೇಕು ಸರ್. ಓಕೆ ಸರ್. ಓಕೆ. ಈಗ ಫೆಬ್ರವರಿ ತಿಂಗಳು ನಡೆದ್ರಿ. ಈಗ ಫೆಬ್ರವರಿ ನಡೆದಲ್ಲ ಸರ್. ಈ ಸಲ ನಮ್ಮದು ಲೇಟ್ ಆಗ್ಯದ ಸರ್. ಆಲ್ಮೋಸ್ಟ್ ನಾವು 50% ಇಲ್ಲಿ ತನಕ ಹೋಗ್ಬೇಕಾಗಿತ್ತು ಸರ್. ಈ ಸಲ ಸ್ವಲ್ಪ ಮಳಿ, ದೀಪಾವಳಿಗೆ ಮಳಿ ಬಂತಲ್ಲ ಸರ್. ದೀಪಾವಳಿ ಫುಲ್ ಫ್ಲವರ್ ಹೆಂಗಿತ್ತು, ಪೀಕ್ ಫ್ಲವರಿಂಗ್ನಾಗ ಇತ್ತು ಸರ್. ಓಕೆ. ಫುಲ್ ಫ್ಲವರ್ ಉದುರ್ ಬಿಟ್ಟಿತ್ತು. ಓಕೆ. ನೀವು ಬಂದಾಗ ನೋಡಿರ್ಬೋದು ನೀವು. ಹೌದು ಸರ್, ಫುಲ್ ಫ್ಲವರೇ ಆಗಿತ್ತು. ಹೌದು ಸರ್. ಅದಕ್ಕೆ ಅದು ಆಗಿ ಸಲುವಾಗಿ ನಮ್ಗೆ ಈ ಸಲ ಲೇಟ್ ಆಗಿ ಚಾಲು ಆಯ್ತು ಸರ್. ಇಲ್ಲಿ ಈ ಟೈಮಿಂದ ಅರ್ಧ ಹೋಗಿರ್ತೈತಿ. ಓಕೆ. ನಾ ಮೇಜರ್ ಮಾರೋದು ನೋಡಿ ಸರ್, ಮಾರ್ಚ್ ತನ ಹೋತು ಸರ್. ಅದಕ್ಕೆ ನಿಮ್ಗೆ ಖಾಲಿನೇ ಆಗ್ಬಿಡ್ತದೆ ಮಾರ್ಚ್ ತನಕ? ಪೂರಾ ಖಾಲಿನೇ ಆಗ್ಬಿಡ್ತದೆ ಮಾರ್ಚ್ ತನ, ಏನು ಉಳಿಯಂಗಿಲ್ಲ ರೀ. ಈ ಸಲ ನಮ್ಗೆ ಫ್ಲವರ್ ಕಾಣ್ಲತ್ತದ್ರಿ. ಇಲ್ದ್ರಿ ಇದೆಲ್ಲ ಒಟ್ಟ ಈ ಟೈಮಿಗೆ ಬಂದ್ರೆ ನಿಮ್ಗೆ ಫ್ಲವರಿಂಗ್ ಇರ್ತಿದಿಲ್ಲ, ಬರೀ ಫ್ರೂಟೇ ಕಾಣಿಸ್ತೀವಲ್ಲ. ಫ್ರೂಟೇ ಕಾಣುತ್ತೆ ಸರ್. ಅಂದ್ರೂ ಈ ಸಲ ನಮ್ಗೆ ಸ್ವಲ್ಪ ಈಲ್ಡ್ ಕಮ್ಮಿ ಆಗ್ಯದ್ರಿ. ಬಟ್ ನಾವು ಮಾರ್ಚ್ ತನ ಮಾರ್ತೀನಲ್ಲ ಸರ್. ಹೌದು ಸರ್. ಆಮೇಲೆ ಕಾಯಿ ಇದ್ರೂ ನೀರು ಬಂದ್ ಮಾಡಿಬಿಡ್ತೀವಿ ರೀ. ಓಕೆ ಸರ್. ಆ ಥರ ಸ್ವಲ್ಪ ಇರ್ತಾವ್ರಿ. ಅದು ನಾವು ನೀರು ಬಂದ್ ಮಾಡಿದ್ರು ಅವಿಷ್ಟು ಕಾಯಿ ಹೆಂಗೆ ಮಾರ್ಕೆಟ್ ಕಳಿಸ್ಬೋದು ರೀ. ಓಕೆ. ಆ ಟೈಮಿಗೆ ಬಂದ್ ಮಾಡಿಬಿಡ್ತೀನಿ ರೀ. ಒಟ್ಟ ಮುಂದೆ ಏಪ್ರಿಲ್ ತನ ಮೇ ತನೂ ನೀರು ಬಿಡಂಗಿಲ್ಲ. ಅದು ಫುಲ್ ರೆಸ್ಟ್ ಅದು ಗೊತ್ತೇ ಅದು ಇದೆಲ್ಲ ಪೂರ ಒಣಗಿ ಹೋಗ್ಬಿಡ್ತು. 2 ತಿಂಗಳು ಫುಲ್ ರೆಸ್ಟ್ ಮಾಡ್ತೀರಿ, ಗಿಡಗೂ ರೆಸ್ಟ್ ಮಾಡಿ, ನಾವು ಮಾಡಿದಾಗ ಗಿಡಗೂ ರೆಸ್ಟ್ ಮಾಡ್ತೀರಿ, ಎಲ್ಲ ಎಲೆಗಳು ಉದುರ್ತಾವ್ರಿ. ಆಮೇಲೆ ಕಟ್ ಮಾಡಿಬಿಡ್ತೀರಿ. ಪೂರ ಬುಡಕ್ಕೆ ಹಚ್ಚ ಕಟ್ ಮಾಡಿಬಿಡ್ತೀವಿ. ಇನ್ನೂ ಇದು ಸರ್ ನಮ್ಮಲ್ಲಿ ಗಿಡ. ಓಕೆ. ಅದು ಕೈಲಿ ಬರತ್ತದಲ್ಲ ಸರ್, ಅದರಲ್ಲೇ ಕಟ್ ಮಾಡ್ತೀವಿ. ಈಗ ಬಹಳ ದಪ್ಪ ಆಗ್ಯಾವ್ರಿ, ಕೈಲಿ ಆಗಲ್ಲ. ಆ ಚೈನ್ಸಾ ತಂದೀವಿ ಸರ್. ಓಕೆ. ಚೈನ್ಸಾಲೇ ಕಟ್ ಮಾಡಿಬಿಡ್ತೀವಿ. ಕ್ರಾಪ್ನು ತಗೋಬಹುದು, ಏನು ಪ್ರಾಬ್ಲಮ್. ಈಗ ನಿಮಗೆ ಈ ತರ ಕಾಣಿಸ್ಲತ್ತ ಸರ್, ಈ ಒಟ್ಟ ಒಳಗೆ ಹೋಗ್ಲಿಕ್ಕೆ ಬರಂಗಿಲ್ಲ. ಓಕೆ. ಬಟ್ ಇದು ನಾವು ಫಸ್ಟ್ ಏನು ಮಳೆಗಾಲ ಚಾಲು ಆಗ್ತದೆ ಆ ಟೈಮಿಗೆ ಸೋಯಾಬೀನ್ ಅದು ಬಿತ್ತಾರಲ್ಲ, ಸೋಯಾಬೀನ್. ಆ ಟೈಮಿಗೆ ನೀವು ಒಳಗೆ ಸೋಯಾಬೀನ್ ಇಂಟರ್ಕ್ರಾಪ್ ತಗೋಬಹುದು. ಅಲ್ಲ ಸದಿ ಅದು ತೆಗ್ಸೋದು ಅದು ಎಲ್ಲ ಅದ್ರೊಳಗೆ ಇದು ಆಗ್ಬಿಡುತ್ತೆ. ನಾ ಪ್ರತಿ ವರ್ಷ ಇಂಟರ್ಕ್ರಾಪ್ ತಗೋತಿತ್ತು ಸರ್ ಇದ್ರಾಗ. ಈ ವರ್ಷ ತಗೊಂಡಿಲ್ರಿ. ಈ ವರ್ಷ ಯಾವ ತಗೋತೀರಿ ಸರ್ ಇಂಟರ್ಕ್ರಾಪ್ ಅಂದ್ರೆ? ಸೋಯಾಬೀನ್ ಒಂದೇ ತಗೋತಿತ್ತು ಸರ್. ಸೋಯಾಬೀನ್ ಒಂದೇ ಸರ್. ಇದು ಏನದ ಸರ್? ಇದು ಜೀವಾಮೃತ ಅದ ಸರ್. ಜೀವಾಮೃತ ಏನ್ರಿ? ಅಂದ್ರೆ ಇದು ನುಗ್ಗೆಕಾಯಿ ಗಿಡಕ್ಕೂ ಬಿಟ್ಟರೇನು ಸರ್? ಇದು ಇದು ಬಿಡಬೇಕು ಸರ್. ಇದು ಸರ್, ಇದು
ಏನೇನು ಬಿಟ್ರಿ ಸರ್ ಅದು ಮತ್ತು ಇದ್ರ ಜೊತೆ? ಜೀವಾಮೃತ ನೋಡಿ ಸರ್ ಒಂದು 10,000 ಲೀಟ್ರ್ ಮ್ಯಾಲೆ ಬಿಟ್ಟಿನಿ ಸರ್, ತೆಳಗೆ ಬಿಟ್ಟಿಲ್ರಿ. ಅಂದ್ರೆ ಡೈರೆಕ್ಟ್ ಡ್ರಿಪ್ಪಿಗೆ ಬಿಟ್ರಿ ಇದು? ನಮ್ಮಲ್ಲಿ ಇದು ಏನದ ಸರ್ ಇನ್ಲೈನ್ ಅಂತ ಸರ್ ನಮ್ಮದು, ಹಾಂ ಹಾಂ ಡ್ರಿಪ್ಪರ್ ಅದಾವ ಆನ್ಲೈನ್. ಹಾಂ ಓಕೆ. ಹಂಗಾಗಿ ನಾವು ಇದು ಒಂದ್ಸಲಿ ಫಿಲ್ಟರ್ ಮಾಡಿ ಡ್ರಿಪ್ಪಿಗೆ ಬಿಟ್ಬಿಡ್ತೀವಿ. ಡ್ರಿಪ್ಪಿಗೆ ಬಿಟ್ರಿ. ಇದ್ರ ಜೊತೆ ಮತ್ತೆ ಏನು ಬಿಟ್ರಿ ಸರ್? ನೋಡಿ ಸರ್ ಒಂದ್ಸಲಿ ಇದು ಬಿಟ್ಟಿನ್ರಿ. ಫಸ್ಟ್ ಹ್ಯಾಂಗ್ ಬಿಡ್ತಿದ್ರಿ ಅಂದ್ರೆ ಎಕರ್ 200 ಲೀಟರ್ಸ್ ಜೀವಾಮೃತ ಬಿಟ್ಟದ. ಓಕೆ. ಆಮೇಲೆ ಎಕರ್ 200 ಲೀಟರ್ ವೇಸ್ಟ್ ಡಿಕಂಪೋಸರ್ ಬಿಡ್ತೀವಿ 6 ಗ್ಯಾಪ್ ಮಾಡಿ. ಓಕೆ. ಅದೇ ಡ್ರಮ್ನಾಗೆ ಮಾಡ್ಕೊಂಬೋದು ಸರ್. ಓಕೆ. ಫಸ್ಟ್ ಇದು ಮಾಡ್ಕೊಂಬೋದು, ಆಮೇಲೆ ಅದು ಮಾಡ್ಕೊಂಬೋದು. ಅವಾಗ ಈ ತರ ಮಾಡ್ಕೋತ ಒಂದು ಅರೌಂಡ್ ಒಂದು 7-8 ಸಾವಿರ ಲೀಟರ್ ವೇಸ್ಟ್ ಡಿಕಂಪೋಸರ್ ಬಿಟ್ಟಿನ್ರಿ. ಮತ್ತಂದ್ರೆ ಇದು ಒಂದು ಜೀವಾಮೃತ ಬಿಟ್ಟಿನಿ. ಓಕೆ ಸರ್. ಓಕೆ. ಟೋಟಲ್ ನಿಮ್ದು ಟೋಟಲ್ 10 ಎಕರ್. 10 ಎಕರ್ಕ್ಕೆ. ಓಕೆ ಸರ್. ಅದು ಇದು ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಬರ್ತೈತೆ. ಹಾಂ ಸರಿಯಾಗಿ ಬರ್ತದೆ. ಇಳುವರಿ ರಿಸಲ್ಟ್ ಅದ ಸರ್ ವೇಸ್ಟ್ ಇದು ಜೀವಾಮೃತ ರಿಸಲ್ಟ್ ಅದ. ಓಕೆ ಸರ್. ಸೊ ಇದು ಎಲ್ಲ ಈ ಥರ ಕಟಿಂಗ್ ಮಾಡ್ತಾರೆ ಸರ್ ಇದು? ಇದು ನಾ ಅಂದಲ್ಲ ಸರ್ ನಿಮ್ಗೆ, ನಮ್ದು ಭಾಳ ದಪ್ಪ ಆಗ್ಯದ ಇದು ಬಡ್ಡಿ. ನಾವು ಈ ಕರ್ಗಸ್ಲ ಚೈನ್ ಸಾಲೆ ಈ ತರ ಕಟ್ ಮಾಡಿ ನೋಡಿ ಸರ್. ಅವಾಗ ಏನಾಗ್ತದ್ರಿ ಹಿಂಗೆ ಈ ತರ ಬಿಡ್ತಾವ್ರಿ. ಸಣ್ಣ ಇರ್ತಾವ ಸರ್, ಜರ ದಪ್ಪ ಆಗ್ತಾವ್ರಿ. ಹೆಲ್ದಿ ಬೆಳೆದು ಅಂದ್ರೆ ಈ ತರ ಬೆಳಿತಾವ ನೋಡಿ. ಓಕೆ ಸರ್. ಓಕೆ. ಇದು ಇಲ್ಲಿ ಬಂತಂತ ಹೇಳಿ ಇದಕ್ಕೆ ನಾವು ಇಲ್ಲಿ ಕಟ್ ಮಾಡಿದೀವ್ರಿ ಅವಾಗ. ಓಕೆ. ಹಾಂ ಹಾಂ. ಇಲ್ಲಿ ಸ್ಟಾಂಪ್ ಬಿಚ್ಚೋದು ನೋಡ್ರಿ. ಮತ್ತೆ ಇಲ್ಲಿ ಹೋಗೋಣ, ಇಲ್ಲಿ ಕಟ್ ಸೆಕೆಂಡ್ ಕಟಿಂಗ್ ಇಲ್ಲಿ ಗೊತ್ತಾಗ್ತಲ್ಲ ಸರ್. ಓಕೆ. ಹೌದು. ಇಲ್ಲಿ ಬ್ರಾಂಚಸ್ ಬಿಟ್ಟು ಓಕೆ ಇಷ್ಟು ಕಟಿಂಗ್ ಮಾಡೋಣ. ಈ ಸಲ ಇದು ಆಕ್ಚುಲಿ ಹೈಟ್ ಹೋಗ್ಬಾರ್ದ್ರಿ. ಈ ಸಲ ಮಳಿ ಜಾಸ್ತಿ ಇದ್ದು ಇವಾಗ ಹೈಟ್ ಹೋಗ್ಯಾರ. ಓಕೆ. ಇದಕ್ಕೆ ಸ್ವಲ್ಪ ಮತ್ತೆ ಎಕ್ಸ್ಟ್ರಾ ಇದ್ದಿದ್ದು ಕಟ್ ಮಾಡಿಬಿಡ್ತೀನಿ. ಎಕ್ಸ್ಟ್ರಾ ಇದ್ದೆಲ್ಲ ಟೋಟಲ್ ಕಟ್ ಮಾಡ್ತೀವಿ ಸರ್. ಇದೆಲ್ಲ ತಾನೇ ಒಣಗ್ತಾ ಇದ್ರೆ ಇವೆಲ್ಲ ತೆಗಿತೀವಿ. ಬಟ್ ಈ ಸಲ ಸ್ವಲ್ಪ ಮೇಂಟೆನೆನ್ಸ್ ನಮ್ಮದು ಕಮ್ಮಿನೇ ಆಗ್ಯಾದ್ರಿ. ಆಮೇಲೆ ಸರ್ ಇದು ಫ್ಲವರ್ ಡ್ರಾಪ್ ಹೇಳಿದ್ರಲ್ಲ, ಇದು ಫ್ಲವರ್ ಡ್ರಾಪ್ದ ಇಂಥವು ಇದ್ರೂ ಉದುರ್ತಾವೆ ಸರ್ ಇದು? ಇಲ್ಲ ಅದನ್ನು ಸರ್. ಹಾಂ ಹಾಂ ಹಾಂ. ಈಗ ಈ ಥರ ಉದುರ್ತದೆ. ಓಕೆ. ಮೇನ್ ಫ್ಲವರ್ ಡ್ರಾಪಿಂಗ್ ಇನ್ನೊಂದು ಉದುರ್ತದೆ ಸರ್ ಇದು ಜಾಸ್ತಿ. ಈಗ ನಾನು ನಿಮ್ಗೆ ಅಂದಲ್ಲ ಸರ್, ಇದು ಕಾಯಿ ಆಗಿದ್ದೂ ಉದುರ್ತದೆ. ಇದು ಕಾಯಿ ಆಲತ್ತದ ನೋಡಿ ಸರ್. ಓಕೆ. ಈ ಥರ ಆಗನು ಉದುರ್ತದೆ ರೀ. ಮೇಜರ್ ಇದು ಪೌಡ್ರಿ ಮಿಲಿಡ್ಯೂ ಸಲುವಾಗಿ ಉದುರ್ತದೆ ರೀ. ಈ ಟೈಮಿಗೆ ರೀ, ಈ ಟೈಮ್ನಾಗ ಮಳೆಗಾಲನಾಗ ಉದುರ್ತಿತ್ತು ಅಂದ್ರೆ ಅದು ಏನು ಪ್ರಾಬ್ಲಮ್ ಇಲ್ಲ. ಮಳೆ ಬಂದ್ರೆ ಉದುರ್ತದೆ ರೀ. ಉದುರ್ತೇವೆ ಕಂಪಲ್ಸರಿ. ಈಗ ಉದುರೋದಂದ್ರೆ ಬೂದಿ ರೋಗ ಸಲುವಾಗಿ. ಬೂದಿ ರೋಗ. ಓಕೆ ಸರ್. ಓಕೆ. ಈ ಥರ ಈ ಕಾಯಿ ಒಳಗೂ ಒಂದು ಬೋರರ್ ಟೈಪ್ನು ಬರ್ತಾವೆ ಸರ್. ಬೋರರ್ ಅದು ಬರ್ತದೆ ಸರ್. ನಾರ್ಮಲಿ ಈ ಸರ್ ಆಲ್ರೆಡಿ ಪ್ರಿಕಾಷನ್ ಅಂತ ಹೇಳಿ ಒಂದು ತೊಗೊಂಡಿವಿ ಸರ್ ಸ್ಪ್ರೇ. ಡೆಲಿಗೇಟ್ ತೊಗೊಂಡಿವ್ರಿ. ಓಕೆ ಸರ್. ಒಂದು 15-20 ದಿನ ಭೇಟಿ ಕೋರೋಜಿನ್ನು ತೊಗೊಂಡಿವ್ರಿ. ಸರ್ ನಮ್ಮ ಆನ್ ಆನ್ ಎವರೇಜ್ ನೀವು ಎಷ್ಟು ಆದಾಯ ಪಡೆದಿರಿ ಸರ್ ನಿಮ್ಮ 10 ಎಕರೆ ಒಳಗೆ? ಖಾಲಿ ನುಗ್ಗೆಕಾಯಿ ವರ್ಷಿಗೆ ಎಷ್ಟು ತೆಗ್ದಿರಿ? ಲೋಯೆಸ್ಟ್ ಎಷ್ಟು ತೆಗ್ದಿರಿ ಅಂತ ಹೇಳ್ಬೋದು? ಒಂದು ಲೋಯೆಸ್ಟ್ ಅಂದ್ರೆ ಫಸ್ಟ್ ಇಯರ್ ಈಲ್ಡ್ ನಾ ಹೇಳಂಗಿಲ್ಲ ಸರ್. ಫಸ್ಟ್ ಇಯರ್ ಈಲ್ಡ್ ನಮಗೆ ಭಾಳ ಕಮ್ಮಿ ಬಂದದ್ರಿ. ಓಕೆ. ನಮಗೂ ಇದ್ರ ಬಗ್ಗೆ ಅಷ್ಟು ನಾಲೆಜ್ ಇದ್ದಿದ್ದಿಲ್ರಿ. ಫಸ್ಟ್ ಇಯರ್ ಈಲ್ಡ್ ಕಮ್ಮಿನೇ ಬರ್ತದ್ರಿ. ಇನ್ನೊಂದು ಏನಂದ್ರೆ ಇವಾಗ ಸೆಕೆಂಡ್ ಇಯರ್ ನೋಡಿ ಸರ್ ನಮಗೊಂದು 7 ಲಕ್ಷ 7.5 ಲಕ್ಷ ಸುಮಾರು ಆಗ್ಯಾವ ಸರ್. 10 ಎಕರೆ? 10 ಎಕರೆ. 10 ಎಕರೆ ಇಲ್ಲ 15 ಎಕರೆ ಸರ್. ಹಾಂ ಸಾರಿ 15 ಎಕರೆ. ಅವಾಗ 15 ಎಕರೆ ಇತ್ತು. ಹಾಂ ಹಾಂ ಹಾಂ. ಅಷ್ಟೇ ಆಗಿತ್ತು ರೀ. ಅದು ಏನೂ ಗೊತ್ತಿದ್ದಿಲ್ಲ ಸರ್. ಅದು ನಾವು ಬಿ ಕಟಿಂಗ್ ಬಿ ಅಷ್ಟು ಮಾಡಿದಿಲ್ರಿ. ಹೈಟ್ ಹೋಗಿತ್ತು ಭಾಳ. ಓಕೆ. ಕಡಿಲಿಕ್ಕೆ ಲೇಬರ್ನು ಕಾಸ್ಟ್ ಭಾಳ ಹೋಗಿತ್ತು. ಈ 10 ಎಕರೆನಾಗ ಎಷ್ಟು ಬಂದ ಸರ್ ನಿಮ್ಗೆ ಈಗ? ಈಗ 3 ವರ್ಷ ಹಿಡಿದು ನೋಡಿ ಸರ್. ಲಾಸ್ಟ್ ಇಯರ್ ಒಂದು 25 ತನಕ ಬಂದ ಸರ್. 25 ಲ್ಯಾಕ್ಸ್ 10 ಎಕರೆ. 10 ಎಕರೆ. ಇವಾಗ ಈ ಪ್ರೆಸೆಂಟ್ ನೀವು ಈಗ ಏನು ಮಾಡ್ಲತ್ತಿರಲ್ಲ ಸರ್, ಇದು ಇವಾಗ ಇಲ್ಲಿ ತನಕ ಕಳಿಸಿದ್ 10 ಟನ್ ಕಳಿಸಿವಿ ಸರ್. 10 ಟನ್. ಓಕೆ ಸರ್. ನಮಗೆ ಆನ್ ಆನ್ ಎವರೇಜ್ ನೋಡಿ ಸರ್ 75, 93 ಹಿಂಗೆಲ್ಲ ಹೋಗಿದ್ದು ಹಿಡಿದ್ರು ಎವರೇಜ್ ಒಂದು 80 ರೂಪೀಸ್ ಮಾಡಿದ್ರು 8 ರೂಪೀಸ್ ಕೆಜಿ ಹೋಗ್ಯದ ನೋಡಿ ಸರ್. ಓಕೆ. ಅಂದ್ರೆ 8 ಲಕ್ಷ ಇಲ್ಲೇ ಬಂತಿಲ್ಲ ನಿಮ್ಮ ಆನ್ ಆನ್ ಎವರೇಜ್? ಬಂತು. ಓಕೆ. ಇನ್ನು ನಿಮ್ದು ಇನ್ನು 50% ಇನ್ನೂ ಇಲ್ಲ ಕಟಿಂಗ್? ಇಲ್ಲ, ಇನ್ನ ಭಾಳ ಅದ. ಅದಕ್ಕೆ ಯಾಕಂದ್ರೆ ಇಲ್ಲಿ ನೋಡ್ಬೋದು ಸರ್ ನೀವು. ಅದೇ ಈಗ ಇದು ಇನ್ನ ಬರ್ಲಕ್ಕಿದು ಏನ್ರೆ 15 ದಿನ ಮ್ಯಾಲ ಬೇಕು ಸರ್. ಹಾಂ ರೀ. ಇದು ಅದಲ್ಲ ಸರ್. ಇದು ಈ ಕಟಿಂಗ್ ಬಿಟ್ಟು ನೆಕ್ಸ್ಟ್ ಕಟಿಂಗಿಗೆ ಬರ್ತದೆ. ಪ್ರೆಸೆಂಟ್ ರೆಡಿ ಆಗಿ ಫ್ರೂಟ್ ಸರ್ ಇದು. ಓಕೆ. ಈ ಥರ ಇದು ನಾವು ಕಟಿಂಗ್ ಮಾಡಕ್ ಗೊತ್ತಾಗಿಲ್ಲಪ್ಪ ಲೇಬರ್ಗಳಿಗೆ ಅಂದ್ರೆ ಹೆಬ್ಬಟ್ಟು ಹಿಡಿದು ಹೆಬ್ಬಟ್ಟು ಪಿಂಡ್ ಯಾವ್ದಾಗ್ಯದ. ಓಕೆ. ಆ ಥರ ಕಟಿಂಗ್ ಮಾಡ್ಬಿಡ್ಬೇಕು. ಓಹೋ. ಫಸ್ಟ್ ಇದು ಕಟ್ಸೋತ ಸರ್. ಈಗ ಇವು 3. ಸೆಕೆಂಡ್ ಇದು ಬರ್ತದೆ ರೀ. ಓಕೆ. ಥರ್ಡ್ ಇದು ಬರ್ತದೆ ರೀ. ಆ ಥರ ಕಂಟಿನ್ಯೂ ಇರ್ತದೆ ಕಟಿಂಗ್. ಹಾಂ ಸರ್. ಹೌದು, ಅದು ನಾನು ಕೇಳಿದೆ. ಇದು ಇಂಥವೇ ಮೇನ್ ಇದು ಅದ ಸರ್? ಇದು ಮೇನ್. ಓಕೆ. ಇಷ್ಟು ಕಡಿಬೇಕು ಸರ್. ಮೇನ್ ನಮಗೆ ಪ್ರಾಫಿಟ್ ಸರ್ ಇದು. ಓಕೆ. ನಾವು ಇದು ಕಡಿದ್ರು ಡಿಫ್ರೆನ್ಸ್ ಏನು ಹೇಳ್ತೀವಿ. ಇದು ಕರೆಕ್ಟ್ ಸೈಜ್ ಆಗ್ಯದ ಸರ್. ಇದು ಮಾರ್ಕೆಟ್ನಾಗ ಡಿಮ್ಯಾಂಡ್ನು ಇಷ್ಟೇ ಬೇಕು ಸರ್ ಅವ್ರಿಗೆ. ಓಕೆ. ಕಮ್ಮಿ ಆದ್ರೆ ಸಣ್ಣ ಆಗ್ಯದ. ಇದಕ್ಕಿಂತ ದಪ್ಪ ಆದ್ರೆ ಡಿಮ್ಯಾಂಡ್ ಇಲ್ಲ. ಡಿಮ್ಯಾಂಡ್ ಇಲ್ಲ ಸರ್. ಇದಕ್ಕೆ ದಪ್ಪ ಆಗ್ಬಿಡ್ಬಿಡ್ತಾರೆ. ಓಕೆ. ಇದು ಲಾಸ್ಟ್ ಸೈಜ್ ಸರ್. ಇದು ಏನು ಮಾಡ್ಬೇಕು ಸರ್ ನಾವು? ಇದು ಆದ್ರೆ ನಮಗೂ ಪ್ರಾಫಿಟ್ ಅದ ರೀ. ಇದು 11 ಕಾಯಿ ಹಾಕಿದ್ರೆ 1 ಕಿಲೋ, 15 ಕಾಯಿ ಹಾಕಿದ್ರೆ 1 ಕಿಲೋ ಆಗ್ತದೆ. ಇದು 10 ಕಾಯಿಗೆ ವೇಟ್ ಬರ್ತದೆ. ಓಕೆ. ಆ ಥರ.
ಈಗ ಈ ತರ ಹಿಂಗೆ ಬರ್ತದೆ ನೋಡಿ ಸರ್, ಸೇಮ್ ಇದು. ಈಗ ಇದು ಕಟಿಂಗಿಗೆ ಬಂದದ್ರಿ, ಇದು ಕಟಿಂಗಿಗೆ ಬಂದದ. ಹೌದು. ಇದು ಕಟಿಂಗ್ ಆದ್ರಪ್ಲೆ ಸೆಕೆಂಡ್ ಕಟಿಂಗ್ ಇದು ಬರ್ತದ್ರಿ. ಆಮೇಲೆ ಇದು ಬರ್ತದೆ. ಆಮೇಲೆ ಇದಕ್ಕೆ ಅವ್ರು ಅಲ್ಲಿ ಹೋದಾಗ ಏನಾರ ಗ್ರೇಡಿಂಗ್ ಏನಾರ ಮಾಡ್ಕೋತಾರೆ ಸರ್? ಫಸ್ಟ್ ಗ್ರೇಡ್, ಸೆಕೆಂಡ್ ಗ್ರೇಡ್ ಆ ಥರ ಏನಾರ ಮಾಡ್ತಾರೆ ಇದಕ್ಕೆ? ಗ್ರೇಡಿಂಗ್ ನಾವು ಇಲ್ಲಿ ಕಡೆ ಟೈಮಿಗೆ ಏನ್ ಮಾಡ್ಬೇಕು ಸರ್, ಗ್ರೇಡಿಂಗ್ ಅಲ್ಲಿ ಮಾಡಕ್ಕೆ ಇದು ಆಗಂಗಿಲ್ಲ. ಯಾಕಂದ್ರೆ ಇದು ಕಟಿಂಗ್ ನಮ್ ಕೈದಾಗ ಇರ್ತದೆ. ಓಕೆ. ಗ್ರೇಡಿಂಗ್ ಮಾಡ್ಲಿಕ್ಕೆ ಹೌದಪ್ಪ ಜಾಸ್ತಿ. ಈಗ ಲೇಬರ್ ಬಂದು ಕಟಿಂಗ್ ಮಾಡ್ತಿರ್ತಾರೆ. ಈಗ ಒಬ್ಬರಿಬ್ಬರು ಇಲ್ಲದೆ ಕಟಿಂಗ್ ಆಗಲ್ಲ. ನಾವೇನ್ ಮಾಡ್ತೀವಿ ಸರ್, ಅವರಿಗೆ ನಿಮ್ ಹೆಬ್ಬಟ್ ಪಿಂಡ್ ಇದ್ದಿ ತಗೋರಿ. ಓಕೆ ಮೇನ್. ಓಕೆ. ಇನ್ನೊಂದು ಕಾಯಿ ಮುಟ್ಲಿಕ್ಕೆ ಹೋಗ್ಬೇಡ್ರಿ. ಓಕೆ, ಆ ಥರ. ನೀವು ಕಟಿಂಗ್ ಮಾಡೋದೇ ಇಷ್ಟೇ ಮಾಡ್ರಿ. ಈಗ ನೀವು ಒಂದ್ ಚೀಲ ಕಮ್ಮಿ ಕಡೀರಿ, ಬಟ್ ಕಡಿಯೋದು ಮಾತ್ರ ಹೆಬ್ಬಟ್ ಸೈಜ್. ಓಕೆ, ಆ ಥರ. ಗ್ರೇಡಿಂಗ್ ಇಲ್ಲೇ ಆಯ್ತಲ್ಲ ಸರ್, ಇಲ್ಲೇ ಗ್ರೇಡಿಂಗ್ ಆಗ್ಬಿಡ್ತದೆ. ಅಂದ್ರೆ ನೀವು ಆಲ್ರೆಡಿ ನೀವು ಎಕ್ಸ್ಪರ್ಟ್, ನೀವು ಟ್ರೈನ್ ಅಪ್ ಮಾಡಿರಿ ಆಲ್ರೆಡಿ ಲೇಬರಿಗೆ, ಅವ್ರಿಗೆ ಗೊತ್ತಿರ್ತದೆ ಅದು. ಈ ಕಟಿಂಗ್ ಮಾಡ್ಕೋತ ಬಂದಾರಲ್ಲ ಸರ್, ಅವ್ರಿಗೆ ಗೊತ್ತಾಗ್ಯದ್ರಿ. ಈಗ ಓಕೆ, ಹೆಬ್ಬಟ್ ಪಿಂಡ್ ಇದ್ದಿದ್ದು ಕಡದ್ ಬಿಟ್ರಿ. ಓಕೆ ಸರ್. ಈಗ ಇದು ಹೂವಾಲಿಂದ ಈ ಕಾಯಿ ಆಗ್ಬೇಕಂತ, ಇಂಥ ಕಾಯಿ ಆಗ್ಬೇಕಂದ್ರೆ 7 ದಿವಸ ಆಗ್ತದೆ ಇದು ಆನ್ ಆನ್ ಅವರೇಜ್? ಇದು ಒಂದು 75 ಡೇಸ್ನಾಗೆಲ್ಲ ಹಾಕ್ಬಿಡ್ತಾರೆ. 75 ಡೇಸ್ನ ಆಗ್ತದೆ ರೀ. ಈ ಥರ, ಈ ರೇಂಜಿಗೆ, ಈ ಹೂವಾಲಿಂದ ಇದಕ್ಕೆ. ಓಕೆ, ಆ ಥರ. ಅಂದ್ರೆ ಇದಕ್ಕೆ ಮತ್ತೆ ಇದಕ್ಕೆ ಸೆಕೆಂಡ್ ಥರ್ಡ್ ಆಗ್ಬೇಕು, ಫಸ್ಟ್ ಆಗ್ಬೇಕಂದ್ರೆ ಹೆಚ್ಚಕಮ್ಮ ಆತಿರ್ತಾವ ಸರ್. ಈಗ ಹೆಂಗದ ಅಂದ್ರೆ ಫಸ್ಟ್ ಇದು ಫ್ಲವರಿಂಗ್ ಅಲ್ಲಿ ಇತ್ತು, ಈಗ ಇದಕ್ಕ ಹಿಂದಿತ್ತು ಕಟಿಂಗ್ ಆಗ್ಯದ್ರದು ಈಗ 2. ಓಕೆ. ಈಗ ಇದು ಹೊಸದದ ಸರ್. ಇದು ಟೋಟಲಿ ನ್ಯೂ ಅದರ ಇದು. ಹೌದು, ಈಗ ಆಗಿದ್ದು. ಹಿಂಗ ಆತನೇ ಇರ್ತಾವ ಸರ್ ಅದು. ನಮಗ್ ರೇಟ್ನ್ಯಾಗ ಬರೋದು ನೋಡಿ ಸರ್, ಈ ಸೈಡ್ ಬರ್ತದೆ. ಇದು ಕಟಿಂಗ್ ಆಗಲ್ಲ. ಹೌದು. ಇದು ಇಷ್ಟು ಕಟಿಂಗಿಗೆ ಬಂದು ಸರ್ ಈಗ. ರೈಟ್. ಇದು ಒಂದೇ ಸಲ ಕಟಿಂಗ್ ಆಗ್ಬಿಡ್ತದೆ ರೀ. ರೈಟ್. ಈಗ ಇದು ಏನು ಬಂದು ಇದು ಮೇಜರ್ ನಮಗೆ ಇಷ್ಟೇ ರೇಟ್ನಾಗ ಬರುತ್ತೆ. ರೇಟ್ನಾಗ ಮೇನ್ ಅಲ್ಲೇ. ಆಮೇಲೆ ಇದೆಲ್ಲ ಬರತ್ತನ್ನ ರೇಟ್ ಡೌನ್ ಆಗಿರ್ತದೆ ರೀ ಇದು. ಕರೆಕ್ಟ್. ಹೌದು ಸರ್. ಸಣ್ಣದು ಇದೆಲ್ಲ ರೇಟ್ ಡೌನ್ ಆಗಿರ್ತದೆ. ಎಕ್ಸಾಕ್ಟ್ಲಿ ಸರ್. ಥ್ಯಾಂಕ್ ಯು ಸರ್. ಆಮೇಲೆ ಇದು ನಿಮ್ಮದು ವಿಡಿಯೋ, ನಿಮ್ಮ ಮಾಹಿತಿ ನಮ್ಮ ರೈತರಿಗೆ ಬೆನಿಫಿಟ್ ಆಗುತ್ತೆ ಸರ್, ಡೆಫಿನೆಟ್ಲಿ. ಸೊ ಫ್ಲವರ್ ಡ್ರಾಪ್ ಆಗಿಲ್ಲ ಅಂದ್ರೆ ಈ ಥರ ಆಗ್ತದೆ ಸರ್. ಇದು ಒಂದೇ ಗುಂಚಲಿಗೆ ಬಂದಿತ್ತು ಸರ್. ಓಕೆ. ಇದು ಎಟ್ ಎ ಟೈಮ್. ಈಗ ನೆಕ್ಸ್ಟ್ ಟೈಮ್ ಕಟಿಂಗ್ ಒಂದೇ ಶಾರ್ಟ್ನಾಗ ಹೋಗ್ಬಿಡ್ತದೆ, ಪೂರಾ ಕಟಿಂಗ್ ಆಗ್ಬಿಡ್ತದೆ. ಈ ಥರ ಬಂಚ್ ನಾವು ಕರೆಕ್ಟ್ ಮೇಂಟೈನ್ ಮಾಡಿದೀವಿ. ಫ್ಲವರ್ ಡ್ರಾಪ್ ಆಗೋಷ್ಟಿಲ್ಲ ಅಂದ್ರೆ ಹಿಂಗೆ ಗೊಂಚಲ್ನಾಗೆ ಬರ್ತದೆ ಸರ್. ಓಕೆ ಸರ್. ಓಕೆ, ಆ ಥರ ಮೇನ್ ಸರ್. ಥ್ಯಾಂಕ್ ಯು ಸರ್. ಇದು ಮಾಹಿತಿ ನಮ್ಮ ರೈತರಿಗೆ ಭಾಳ ಬೆನಿಫಿಟ್ ಆಗುತ್ತೆ ಸರ್. ಆಮೇಲೆ ನಮ್ಮ ರೈತರ ಪರವಾಗಿ ಸರ್ ನಿಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು.